ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಇವತ್ತಿನ ಸಂಚಿಕೆಯಲ್ಲಿ ಚದುರಂಗರವರು ಬರೆದಿರುವಂತಹ ಒಂದು ಸಣ್ಣ ಕತೆ 4 ಮೊಳ ಭೂಮಿ. ಈ ಕಥೆಯ ಸಾರಾಂಶವನ್ನು ನೋಡೋಣ. ಕತೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಈ ಕವಿಗಳ ಬಗ್ಗೆ ನೋಡೋದಾದರೆ, ಇವ್ರ ಹೆಸರು ಸುಬ್ರಹ್ಮಣ್ಯ ರಾಜೇ ಅರಸ್ ಅಂತ, ಕಾವ್ಯನಾಮ ಚದುರಂಗ. ಸಾಹಿತ್ಯ ಲೋಕಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಕುವೆಂಪುರವರು, ಮಾಸ್ತಿ, ಗೊರೂರವರು ಸಾಕಷ್ಟು ಪ್ರಭಾವ ಬೀರಿದ್ರು ಕೂಡ ಆನಾಕ್ರು, ತಾರಸುರವರ ಒಡನಾಟ ಕೂಡ ಇತ್ತಲ್ವ. ಹಾಗಾಗಿ ಇವರು ಸಾಹಿತ್ಯ ಲೋಕಕ್ಕೆ ಬರೋದಕ್ಕೆ ತುಂಬಾ ಪ್ರೇರೇಪಣೆಯನ್ನು ಕೊಟ್ಟಿದ್ರು. ಯಾವ ಕಾಲಘಟ್ಟದಲ್ಲಿ ಇವರಿದ್ದವರು ಅಂತಂದರೆ, ಪ್ರಗತಿಶೀಲ ಕಾಲಘಟ್ಟದಲ್ಲಿ ನಾವು ಈ ಕವಿಗಳನ್ನು ಗುರುತಿಸ್ತೀವಿ. ಕೇವಲ ಪ್ರಗತಿಶೀಲ ಅಷ್ಟೇ ಅಲ್ಲ, ನವೋದಯ, ಪ್ರಗತಿಶೀಲ ಮತ್ತು ನಂತರ ಬಂದಂತಹ ನವ್ಯ ಸಾಹಿತ್ಯ ಮಾರ್ಗಗಳ ಬಗ್ಗೆ ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡ್ತಾ, ಪ್ರಗತಿಶೀಲರ ಅನುಕಂಪ, ನವ್ಯದ ವೈಚಾರಿಕತೆ ಅಂದರೆ ಸಾಮಾಜಿಕ ಒಳಿತಿನ ತುಡಿತದ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ದೀನದಲಿತರ ಧ್ವನಿಯಾಗಿ ಚದುರಂಗರವರು ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾರೆ. ಸರ್ವಮಂಗಳ, ಉಯ್ಯಾಲೆ, ವೈಶಾಖ, ಹೆಜ್ಜಾಲ ಅನ್ನೋ ಕಾದಂಬರಿಗಳನ್ನು ಬರೀತಾರೆ. ಸ್ವಪ್ನ ಸುಂದರಿ, ಶವದ ಮನೆ, ಇಣುಕು ನೋಟ, ಬಂಗಾರದ ಹೆಜ್ಜೆ, ಮೀನಿನ ಹೆಜ್ಜೆ, ಕ್ವಾಟೆ, ಮೃಗಯ, ಬಣ್ಣದ ಬೊಂಬೆ, 4 ಮೊಳ ಭೂಮಿ ಇದೆಲ್ಲ ಇವರ ಕಥಾ ಸಂಕಲನ ಕಥೆಗಳು. ಇನ್ನು ಕುಮಾರರಾಮ, ಇಲಿ ಬೋನು, ಬಿಂಬ ಅನ್ನೋ ನಾಟಕಗಳನ್ನ ಬರೆದಿದ್ದಾರೆ. ಅಲೆಗಳು ಅನ್ನೋ ಕವನ ಸಂಕಲನಗಳನ್ನು ಕೂಡ ಬರೆದಿದ್ದಾರೆ. ಇವ್ರ ಬಗ್ಗೆ ಇಷ್ಟು ಮಾಹಿತಿ ಸಾಕು. ಇವಾಗ ನಾವು ನೇರವಾಗಿ ಇವರು ಬರೆದಿರೋಂತಹ ಕತೆ ಏನು ಹೇಳ್ತಿದೆ ಆ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ. ಕಥೆಯ ಹೆಸರು 4 ಮೊಳ ಭೂಮಿ. ಅಂಚೆಯ ಪೇದೆ ಮನೆಯಾರ್ಡರ್ ಎಂದು ಕೂಗಿದುದು ಅವನಿಗೆ ಕೇಳಿಸಲಿಲ್ಲ. ಅವನ ಮನಸ್ಸು ಬಿಚ್ಚಿದ ಕಾಗದದ ಸುರುಳಿಯಂತಾಗಿತ್ತು. ನಲ್ಲೆ ಇಲ್ಲದ ಮನೆ, ನಲುವಿಲ್ಲದ ಹೃದಯ, ವ್ಯಾಜ್ಯದ ಕಡತಗಳನ್ನು ಮೇಜಿನ ಮೇಲೆ ಹರಡಿಕೊಂಡೇ ಅವನು ಯೋಚನೆಯ ವ್ಯೂಹದೊಳಗೆ ಸಿಕ್ಕಿದ್ದ. ಹಾಳು ಕೆಲಸ, ಇದಕ್ಕೆಂದಿಗೆ ಕೊನೆ ಎಂದು ಬೇಸರದ ಒಳದನಿ ಕೂಗಿ ಕೇಳುತ್ತಿತ್ತು. ವ್ಯಾಜ್ಯ ವ್ಯಾಜ್ಯ ವ್ಯಾಜ್ಯ, ಈ ವ್ಯಾಜ್ಯಗಳಿಗೆ ಮುಕ್ತಾಯವೇ ಇಲ್ಲವೇ? ಬೆಳಗಾದರೆ ಕೋರ್ಟು ಕಚೇರಿ, ಈ ವ್ಯವಹಾರಗಳಲ್ಲೇ ಜೋಕಾಲಿ ಆಡೋದು ಅಂತಂದರೆ ಬದುಕಿಗೆ ಯಾವ ಸೊಗಸಿದೆ ಎಂದು ಅವನ ಆಂತರ್ಯ ತರ್ಕದ ತುರೆಮಣಿ ಮೇಲೆ ಘಾಸಿಗೊಂಡಿತ್ತು. ಈ ಮೊದಲನೇ ಪ್ಯಾರ ಏನು ಹೇಳ್ತಿದೆ ಅಂತಂದರೆ, ಯಾರೋ ಹೊರಗಡೆಯಿಂದ ಮನೆ ಆರ್ಡರ್ ಅಂತ ಕೂಗ್ತಾ ಇದ್ದಾರೆ. ಗಂಡ ಹೆಂಡತಿರೋಂಥ ಒಂದು ಚಿಕ್ಕ ಕುಟುಂಬ ಅಂತ ಅನ್ನಿಸ್ತಾ ಇದೆ. ಹೆಂಡತಿ ಎಲ್ಲೋ ಹೊರಗಡೆನೋ ಅಥವಾ ಊರು ಎಲ್ಲೋ ಹೋಗಿದ್ದಾಳೆ. ಗಂಡ ಮನೇಲಿದ್ದಾನೆ, ಕೆಲ್ಸಕ್ಕೆ ಹೋಗಿಲ್ಲ. ಅವನ ಕೆಲಸ ವಕೀಲ ವೃತ್ತಿ ಮಾಡೋವಂಥದ್ದು. ತುಂಬಾ ಬೇಸರ ಆಗೋಗ್ಬಿಟ್ಟಿದೆ ಅವನಿಗೆ ಆ ಕೆಲಸದಿಂದ. ಯಾವಾಗ ನೋಡ್ರು ಬರೀ ಕೋರ್ಟು ಕಚೇರಿ ವ್ಯಾಜ್ಯ ಇದೇ ಆಗೋಯ್ತಲ್ಲ ಜೀವನ ಪೂರ್ತಿ, ಬದುಕಿಗೆ ಯಾವುದೂ ಅರ್ಥನೇ ಇಲ್ವಲ್ಲ ಅಂತ ತುಂಬಾ ಬೇಸರ ಪಡ್ಕೊಂಡ್ಬಿಟ್ಟಿದ್ದಾನೆ. ಈ ವಕೀಲನ ಅತೀವ ಬೇಸರದಲ್ಲಿ ಮನೆ ಹೊರಗಡೆ ಮನೆ ಆರ್ಡರ್ ಅಂತ ಕೂಗ್ತಾ ಇದ್ದಾರಲ್ಲ, ಆ ಶಬ್ದ ಕೂಡ ಇವನ್ ಕಿವಿ ಮೇಲೆ ಬೀಳ್ತಾ ಇಲ್ಲ. ಅಷ್ಟು ಬೇಸರದಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಹೊರಗಡೆಯಿಂದ ಮತ್ತೆ ಶಬ್ದ ಬರುತ್ತೆ, ಮನೆ ಆರ್ಡರ್ ಸರ್. ಇಲ್ಲಿ ಈ ವಕೀಲ ಮತ್ತೆ ಅವನದೇ ಯೋಚನೆಯಲ್ಲಿದ್ದಾನೆ. 4 ಮೊಳ ಭೂಮಿ, 4 ಮೊಳ ಭೂಮಿ. ಇಷ್ಟಕ್ಕಾಗಿ ಅದೆಷ್ಟು ಕಲಹ, ಎಂತೆಂತಹ ಅಕೃತ್ಯದ ವಿಷಾದಾಂತ ನಾಟಕ. ಮಾನವನ ಸುಗುಣ ಕರಗಿ ಹೋಗಿ ಸ್ವಾರ್ಥದ ಹುಚ್ಚು ಕಳ್ಳಿಯ ಬೆಳೆ. ಸ್ವಾರ್ಥ, ಭೂಮಿಯ ಹಂಬಲ. ನ್ಯಾಯಾಲಯಕ್ಕೆ ಬರುವ ವ್ಯಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆ ಭೂಮಿಗೆ ಸಂಬಂಧಪಟ್ಟವು. ಭೂಮಿ ಭೂಮಿ ಭೂಮಿ, ಎಂತಹ ಹುಚ್ಚು ಇವ್ರಿಗೆ ನೋಡಿ. ವಕೀಲರ ಮನಸ್ಸನ್ನು ಕರಗೋಂಥ ರೀತಿಯಲ್ಲಿ ಈ ಭೂಮಿಯ ಕಲಹಗಳು ಅಣ್ಣ ತಮ್ಮದ್ರನ್ನ ಕೋರ್ಟ್ ಮೆಟ್ಲು ಹತ್ತೋ ರೀತಿಯಲ್ಲಿ ಮಾಡ್ತಾ ಇದ್ದಾವಲ್ಲ, ಇವ್ರಿಗೆ ಅದೆಷ್ಟು ದುಃಖ ಆಗಿದೆ ನೋಡಿ. ಭೂಮಿ 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 ಅಂತ ಅದೆಷ್ಟು ಒಡೆದಾಡ್ಕೊಂಡು ಸಾಯ್ತಾರೆ ಅಂತ ಆ ಥರದಲ್ಲಿ ಇಲ್ಲಿ ಬರ್ತಾ ಇದೆ ಅವ್ರ ಮನಸ್ಸಲ್ಲಿ, ಆಂತರ್ಯದಲ್ಲಿ ಅಡಗಿರೋಂಥ ಒಂದು ನೋವಿದು. ಆದರೂ ಕೂಡ ಮನೆಯಿಂದ ಹೊರಗಡೆ ಮತ್ತೆ ಇನ್ನೊಂದು ಸಲ ಆ ಒಂದು ಶಬ್ದ ಕೇಳಿಸುತ್ತೆ, ಮನೆ ಆರ್ಡರ್ ಸರ್. ಈಗಲೀಗ ಪೇದೆಯ ಸ್ವರ ಸ್ಪಷ್ಟವಾಗಿ ಕೇಳಿ ಬಂದಿತ್ತು. ಈಗ ವಕೀಲನಿಗೆ ವಾಸ್ತವದಲ್ಲಿ ನಾನು ಇದ್ದೀನಿ, ಮನೇಲಿದ್ದೀನಿ, ಹೊರಗಡೆ ಯಾರೋ ಕರಿತಾ ಇದ್ದಾರೆ ಮನೆ ಆರ್ಡರ್ ಅಂತ ಅನ್ನೋದು ಕಿವಿಗೆ ಬೀಳ್ತಾ ಇದೆ. ಸರಿ ಕೇಳಿಸ್ತು. ಅವ್ರಿಗೆ ಆಶ್ಚರ್ಯ, ಮನೆ ಆರ್ಡರ್ ಎಲ್ಲಿಂದ ಬಂದಿದೆ ಈ ಮನೆ ಆರ್ಡರ್? ಎದ್ದು ಬಾಗಿಲು ತೆರೆದ. ಈಗ ಪೇದೆ, ಅಮ್ಮವರಿಗೆ ಸರ್, ಇದು ತಮಗಲ್ಲ. ನೋಡಿ, ಈ ಮಾತು ಕೇಳಿ ವಕೀಲನಿಗೆ ಮತ್ತಷ್ಟು ಸೋಜಿಗಾಗೋಗ್ಬಿಡುತ್ತೆ. ತನ್ನ ಹೆಂಡತಿಗೆ ಮನೆ ಆರ್ಡರ್, ಅವಳಿಗೆಲ್ಲಿಂದ ಬಂದಿದೆ? ಈ ಥರ ಯೋಚನೆ ಮಾಡ್ಕೊಂಡು ಹಾಗೇ ನಿಂತ್ಕೊಂಡಿರ್ತಾನೆ. ಇವಾಗ ಆ ಪೇದೆ, ಅವರನ್ನು ಸ್ವಲ್ಪ ಕರಿತೀರಾ ಸರ್, ಹೊತ್ತಾಗುತ್ತೆ, ಹೊರಡಬೇಕು ಅಂತ ಹೇಳ್ತಾರೆ. ಈಗ ಮತ್ತೆ ಆ ವಕೀಲ, ಹೋ ಅವರಿಲ್ವಲ್ಲಪ್ಪ, ಅವ್ರ ತವರಿಗೆ ಹೋಗಿದ್ದಾರೆ. ಮತ್ತೆ ಪೇದೆ, ಯಾವಾಗ ಬರ್ತಾರೆ ಸರ್? ನಾಳೆ ಬರ್ತೇನೆ ಅಂತ ಪತ್ರ ಬರೆದಿದ್ದಾರಪ್ಪ. ಹಾಗಾದರೆ ನಾಡಿದ್ದಿನ ಪುನಃ ತರ್ತೀನಿ ಸರ್. ಆಗಲಿ, ಹಾಗೆ ಮಾಡು ಅಂತ ಹೇಳ್ತಾನೆ. ಪೇದೆ 4 ಗಜ ಹೋಗೋದರೊಳಗೆ ಏನೋ ಯೋಚನೆ ಮಾಡಿಬಿಟ್ಟು ಚಪ್ಪಾಳೆ ತಟ್ಟಿ, ಪೋಸ್ಟ್ಮ್ಯಾನ್ ಅಂತ ಕರೀತಾರೆ. ಯಾರು? ವಕೀಲ. ಪೇದೆ ಮುಖವನ್ನು ಕಸಿವಿಸಿ ಮಾಡಿಕೊಂಡೇ ವಾಪಸ್ ಬರ್ತಾನೆ. ಈಗ ವಕೀಲ,
ಎಲೆಯ ಆ ಮನೆ ಆರ್ಡರ್ ಫಾರಮ್ನ ಹೀಗೆ ಕೊಡು, ಅದು ಎಲ್ಲಿಂದ ಬಂದಿದೆ ಅಂತ ಓದಿ ಕೊಡ್ತೀನಿ. ಬೇಸರದಿಂದಲೇ ಪೇದೆ ಫಾರಮನ್ನು ತೆಗೆದುಕೊಟ್ಟ. ಆ ಫಾರಮಿನಲ್ಲಿ ಅವನ ಕಣ್ಣಿಗೆ ಮೊದಲು ಕಾಣಿಸಿದ್ದು 200 ರೂಪಾಯಿಗಳ ಅಂಕಿ. ಫಾರಮ್ಮಿನ ಕೆಳಭಾಗದಲ್ಲಿ ಹೆಂಡತಿ ಬರೆದ ಕತೆಗಾಗಿ ಬಹುಮಾನ ಎಂದು ನಮೂದಿಸಲಾಗಿತ್ತು. ಅದನ್ನು ನೋಡಿ ಅವನು ಊದಿದ ಬಲೂನಿನಂತಾದ. ತನ್ನ ಹೆಂಡತಿಗೆ ಮನಿ ಆರ್ಡರ್ 200 ರೂಪಾಯಿಗಳಷ್ಟು ಭಾರಿ ಮೊಬಲಗು. ಅದು ಅವಳು ಬರೆದ ಒಂದು ಸಣ್ಣ ಕತೆಗಾಗಿ. ಪೇದೆ ಹೊರಟು ಹೋಗಿ ಎಷ್ಟೋ ವೇಳೆ ಕಳೆದ ಮೇಲೂ ಆತ ಹಾಗೆಯೇ ಸ್ತಂಭೀಭೂತನಾಗಿ ನಿಂತಿದ್ದ. ಅವನಿಗೆ ಆಶ್ಚರ್ಯ ಆಗೋಗ್ಬಿಟ್ಟಿದೆ, ನನ್ನ ಹೆಂಡತಿ ಬರೆದಿರೋಂಥ ಒಂದು ಚಿಕ್ಕ ಕತೆಗೆ ಬಹುಮಾನ, ಅದು ಫಸ್ಟ್ ಪ್ರೈಸ್ ಬಂದ್ಬಿಟ್ಟಿದೆಯಾ ಅಂತ. ಹಾಗೆಯೇ ತಟಸ್ಥವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾನೆ. ಒಮ್ಮೆಗೆ ಮಿಠಾಯಿ ಅಂಗಡಿಯ ಒಡೆತನ ಸಿಕ್ಕ ಮಗುವಿನಂತೆ ಒಂದು ಕತೆಗೆ 200 ರೂಪಾಯಿ, ಅದು ಕನ್ನಡದ ಒಂದು ಕತೆಗೆ. ದಿಟವಾಗಿಯೂ ನಂಬೋದಕ್ಕೆ ಆಗ್ತಾಯಿಲ್ಲ ಇವರಿಗೆ. ದಿಟವಾಗಿಯೂ ಅತಿ ತೀವ್ರವಾಗಿ ಪರಿವರ್ತನೆಗೊಳ್ಳುತ್ತಿದೆ ಕಾಲ ಅಂತ ಅನ್ಕೊತಾರೆ. ಇವರಿಗೆ ಅನ್ಕೊಬೇಕಾದ್ರೇ ಯಾರೋ ಒಬ್ಬ ಕಕ್ಷಿದಾರರು ಇವರನ್ನು ಭೇಟಿ ಮಾಡೋದಕ್ಕೆ ಅಂತ ಬರ್ತಾರೆ. ಅವರೊಡನೆ ಆಡಬೇಕಾದಂಥ ಮಾತುಗಳನ್ನೆಲ್ಲ ಆಡಿ ಅವ್ರನ್ನ ವಾಪಸ್ ಕಳಿಸ್ಕೊಟ್ಟು ಬಾಕಿಯಾಗಿದ್ದ ಇನ್ನೂ ಕೆಲವು ರೆಕಾರ್ಡುಗಳನ್ನು ಪರಿಶೀಲಿಸಿ ಊಟಕ್ಕೆ ಅಂತ ಹೇಳ್ತಾರೆ. ಹೋಟೆಲಿನ ಊಟ ಯಾಕೋ ರುಚಿಸಲಿಲ್ಲ. ಮಾರನೆಯ ದಿನವೇ ಬರೆದಿದ್ದ ಮಡದಿಯ ಆಗಮನ ಇದಕ್ಕೆ ಕಾರಣವಿರಬಹುದು. ಪ್ರಾಯಶಃ ಅಂತೂ ಊಟದ ಶಾಸ್ತ್ರ ಮುಗಿಸಿ ಮಲಗುವ ಕೋಣೆಗೆ ನಡೆದ. ಆ ದಿನ ಕೋರ್ಟಿಗೆ ರಜಾ ಇದ್ದುದರಿಂದ ವಿರಾಮ ಮುಗಿಯದ ರಸ್ತೆಯಾಗಿತ್ತು. ಹೋಗಿ ಮಂಚದ ಮೇಲೆ ಉರುಳಿಕೊಂಡ. ಮತ್ತೊಮ್ಮೆ ಕೆಲಸವಿಲ್ಲದ ಮನಸ್ಸು ಆಲೋಚನೆಯ ಸರಸ್ಸಿನಲ್ಲಿ ಈಜು ಹಾಕತೊಡಗಿತು. ತನ್ನ ಹೆಂಡತಿಗೆ ಬಹುಮಾನ, ಕಥಾಸ್ಪರ್ಧೆಯಲ್ಲಿ ಅವಳು ಬರೆದ ಒಂದು ಕತೆಗೆ ಪ್ರಥಮ ಸ್ಥಾನ. ಹೃದಯ ಅರಳಿ ಸಂತಸದ ಹೂವಾಯಿತು. ನೆನಪಿನ ಕುದುರೆ ಏರಿ ಹೊರಟಿತ್ತು ಚಿತ್ತ. ನೋಡಿ, ಪತ್ನಿ ಊರಿಗೆ ಹೋಗಿದ್ದಾಳೆ. ಅವಳು ಇಲ್ಲದಂಥ ಸಂದರ್ಭದಲ್ಲಿ ಆಕೆ ಬರೆದಿರೋಂಥ ಒಂದು ಕತೆಗೆ ಬಹುಮಾನ ಕೂಡ ಬಂದ್ಬಿಟ್ಟಿದೆ, ಮನಿ ಆರ್ಡರ್. ಇವ್ರಿಗೆ ತುಂಬಾ ಖುಷಿ ಆಗ್ತಾಯಿದೆ, ಅಷ್ಟೇ ಆಶ್ಚರ್ಯ ಆಗ್ತಾಯಿದೆ. ನನ್ನ ಹೆಂಡತಿ ಬರೆದಿರೋಂಥ ಒಂದು ಚಿಕ್ಕ ಕತೆಗೆ ಪ್ರಥಮ ಬಹುಮಾನ ಬಂದ್ಬಿಟ್ಟಿದೆಯಾ, ಆಕೆ ಅಂಥದ್ದೇನು ಬರೆದಿದ್ದಾಳೆ ಅಂತ ತುಂಬಾ ಖುಷಿ ಆಶ್ಚರ್ಯ ಎಲ್ಲನೂ ಆಗ್ತಾಯಿದೆ ಈ ಲಾಯರ್ಗೆ. ನಾವಿಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ನವೋದಯ ಪಂಥದ ಭಾಗಶಃ ನಿಯಮಗಳನ್ನು ಧಿಕ್ಕರಿಸಿ ಹುಟ್ಕೊಂಡಿರುವಂತಹ ಸಾಹಿತ್ಯವೇ ಪ್ರಗತಿಶೀಲ ಸಾಹಿತ್ಯ. ಅಲ್ಲಿ ವಾಸ್ತವತೆಗೆ ಅಷ್ಟಾಗಿ ಮನ್ನಣೆ ಇರಲಿಲ್ಲ. ಆದರೆ ಪ್ರಗತಿಶೀಲದಲ್ಲಿ ವಾಸ್ತವತೆ ತುಂಬಾ ಮುಖ್ಯ ಆಗಿತ್ತು. ವಾಸ್ತವ ಬದುಕಿನ ಹಸಿ ಹಸಿ ಚಿತ್ರಣವನ್ನು ಸಣ್ಣ ಕಥೆಗಳ ಮೂಲಕ, ಕಾದಂಬರಿಗಳ ಮೂಲಕ ತಮ್ಮ ತತ್ವಗಳನ್ನು ಆ ಮೂಲಕ ಪ್ರತಿಪಾದನೆ ಮಾಡ್ತಾಯಿದ್ರು. ನೊಂದವರ ಧ್ವನಿಯಾಗಬೇಕು ಸಾಹಿತ್ಯ ಅಂತ ಸಾರಿರೋದು ಪ್ರಗತಿಶೀಲ ಸಾಹಿತ್ಯದಲ್ಲಿ. ಇಲ್ಲಿ ಒಂದು ಲೈನ್ ಬಂತು ನೋಡಿ, ಅತಿ ತೀವ್ರಗತಿಯಲ್ಲಿ ಪರಿವರ್ತನೆಗೊಳ್ಳುತ್ತಿದೆ ಕಾಲ ಅಂತ ಹೇಳಿದ್ರಲ್ವ. ಅಂದರೆ ಇವರು ಬರೆದಿರುವಂಥ ಒಂದು ಕತೆ ಸಮಾಜಕ್ಕೆ ಬೇಕಾಗಿರುವಂತಹ ಏನೋ ಒಂದು ಅಂಶ ಈ ಕಥೆಯಲ್ಲಿದೆ. ಅಂಥದಕ್ಕೂ ಕೂಡ ಇಲ್ಲಿ ಫಸ್ಟ್ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಈ ಸಮಾಜ ಬದಲಾವಣೆಗೆ ಒಗ್ಗಿಕೊಳ್ತಾ ಇದೆ ಅಂತ ನಾವಿಲ್ಲಿ ಗಮನಿಸಬೇಕು. ಅಂದರೆ ಆ ಕಾಲಘಟ್ಟದಲ್ಲಿ ಸಾಮಾಜಿಕ ಕ್ರಾಂತಿ ಮಾಡಬೇಕು ಅನ್ನೋದೇ ಒಂದು ಆಶಯವನ್ನು ಇಟ್ಕೊಂಡಿದ್ದವರು. ಶೋಷಿತರ ಪರವಾಗಿ ಬಡವರ ಧ್ವನಿಯಾಗಿ ಸಾಹಿತ್ಯ ಕೆಲಸ ಮಾಡಬೇಕು ಅಂತ ಇತ್ತು. ಅದೇ ರೀತಿಯಾಗಿ ಇಲ್ಲಿ ತೀವ್ರಗತಿಯಲ್ಲಿ ಸಮಾಜ ಬದಲಾವಣೆ ಆಗ್ತಿದೆ ಅಂತ ಲಾಯರ್ಗೆ ಅನ್ನಿಸಿದೆ. ಮುಂದೇನಾಗುತ್ತೆ ನೋಡೋಣ. ಇವಾಗ ಲಾಯರ್ ಅವ್ರ ಮನಸ್ಸನ್ನು ಹರಿಬಿಟ್ಬಿಟ್ಟಿದ್ದಾರೆ. ಹಿಂದೆ ನಡೆದಿರುವಂಥ ಘಟನೆಗಳನ್ನ ನೆನಪಿಸ್ಕೊತಾ ಇದ್ದಾರೆ. ಒಂದು ಮಧ್ಯಾಹ್ನ, ಯಾವುದದು ಒಂದು ಮಧ್ಯಾಹ್ನ ಅಂದರೆ ಕೋರ್ಟಿಗೆ ಹೀಗೆ ರಜವಿದ್ದ ಒಂದು ಮಧ್ಯಾಹ್ನ. ಊಟ ಮಾಡಿ ಮಂಚದ ಮೇಲೆ ಪವಡಿಸಿದ್ದರು ಇಬ್ಬರು, ಅಂದರೆ ಗಂಡ ಹೆಂಡತಿ, ಲಾಯರು ಮತ್ತು ಅವ್ರ ಹೆಂಡತಿ. ಅವನು ಎದ್ದಾಗ ಅವಳು ತನ್ನ ಕೋಣೆಯಲ್ಲಿ ಏನನ್ನೋ ಬರೆಯುತ್ತಿದ್ದಳು. ಏನು ಬರೆಯುತ್ತಿರಬಹುದು? ತಂದೆಗೋ ಅಣ್ಣನಿಗೋ ಪತ್ರವಿರಬಹುದೇ? ಅವನು ನಿಶಬ್ದನಾಗಿ ನಿಂತಿದ್ದ. ಆದರೂ ಹೆಣ್ಣಿನ ಅಂತರಾತ್ಮಕ್ಕೆ ಅವನ ಆಗಮನದ ತಾರು ಹೇಗೋ ತಲುಪಿತ್ತು. ಅಂದರೆ ಗಂಡ ಮಲಗಿದ್ದ, ಹೆಂಡತಿ ಏನೋ ಬರಿತಾ ಇದ್ಲು. ಇವನಿಗೂ ಎಚ್ಚರಿಕೆ ಆಯಿತು. ಏನು ಬರಿತಿರ್ಬೋದು ನನ್ನ ಆಕೆ? ಬಹುಶಃ ಅವ್ರ ಅಪ್ಪನಿಗೋ ಅಣ್ಣನಿಗೋ ಪತ್ರ ಬರಿತಾ ಇರ್ಬೋದಾ ಅಂತ ಯೋಚನೆ ಮಾಡ್ತಾನೆ. ಆದರೂ ಕೂಡ ನಿಶಬ್ದವಾಗಿ ಅವಳು ಇರೋಂತಹ ಜಾಗಕ್ಕೆ ನಿಧಾನವಾಗಿ ನಡ್ಕೊಂಡು ಹೋಗ್ತಾನೆ. ಆದರೆ ಹೆಣ್ಣಿಗೆ ನನ್ನ ಹಿಂದೆಗಡೆ ಯಾರು ಬಂದು ನಿಂತ್ಕೊಂಡಿದ್ದಾರೆ ಅಂತ ಗೊತ್ತಾಗೋದಿಲ್ವಾ? ಅಷ್ಟು ಸೆನ್ಸ್ ಇರೋದಿಲ್ವಾ? ಅವಳಿಗೆ ಗೊತ್ತಾಗುತ್ತೆ. ಗೊತ್ತಾಯಿತು ಬನ್ನಿ ಅಂತ ಕರೀತಾಳೆ. ಆ ಅಕ್ಷರಗಳ ಜಲತರಂಗಿನ ಮೇಲೆ ಅವಳ ನಗೆಯ ಸರಸಾಲಾಪ. ಅಂದರೆ ನಗುಮುಖದಲ್ಲೇ ಅವನನ್ನು ಸ್ವಾಗತಿಸ್ತಾ ಇದ್ದಾಳೆ. ಹಾಗೆ ಅವಳ ಬರಹನೂ ಕೂಡ ನಿಲ್ಲಿಸಿಲ್ಲ, ಬರಿತಾನೆ ಇದ್ದಾಳೆ. ಹತ್ರ ಬರ್ತಾನೆ. ಸಮೀಪಿಸಿ, ನೀನೆಲ್ಲಿ ಹೊರಟೆ ಹೋದೆಯೋ ಎಂದು ದಿಗಿಲಾಗಿತ್ತು ಅಂತ ನಗ್ತಾನೆ. ಯಾರು? ಗಂಡ. ಈಗ ಹೆಂಡತಿ ನೋಡಿ ಉತ್ತರ ಹೆಂಗೆ ಕೊಡ್ತಾಳೆ. ದಿಗಿಲೋ ಅಥವಾ ಪೀಡೆ ತೊಲಗಿ ಹೋಯಿತು ಅಂತ ಸಂತೋಷವೋ? ಛೆಛೆ, ಎಂತ ಮಾತಾಡ್ತೀಯೇ? ಆಕೆ ಏನು ಪ್ರತಿಕ್ರಿಯೆನೇ ಕೊಡೋದಿಲ್ಲ. ಅವಳು ಮೌನಾಂಗಿ. ಆದರೂ ಮುಖದಲ್ಲಿ ಕೀಟಲೆಯ ಅನುಮಾನದ ಮುದ್ರೆ. ಸುಮ್ಮನೆ ಇರ್ತಾಳೆ. ಗಂಡ ಏನೋ ಈ ಥರ ಕುಚ್ಚೆಷ್ಟೇ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಅವನೇ ಮಾತಾಡ್ತಾನೆ. ಹೋಗಲಿ, ಅದೇನು ಬರಿತಾ ಇದೆಯೇ ಹೇಳು? ಪತ್ರನಾ? ಹಾಂ ಹೌದು, ಪ್ರೇಮ ಪತ್ರ. ಪ್ರೇಮ ಪತ್ರ ಎನ್ನುವಾಗ ಅವಳ ಕಣ್ಣಿನಿಂದ ಸರಸದ ನಗು ತುಳುಕಿತ್ತು.
ಆ ಪ್ರೇಮ ಪತ್ರ ಯಾರಿಗೋ? ಗಂಡನಿಗೆ ಆಶ್ಚರ್ಯ, ನನ್ನ ಹೆಂಡತಿ ಪ್ರೇಮ ಪತ್ರ ಬರಿತಾ ಇದ್ದಾಳಾ, ಯಾರಿಗೆ ಬರಿತಾ ಇದ್ದಾಳೆ ಅಂತ. ಇದಕ್ಕೆ ಆಕೆ ಉತ್ತರ ನೋಡಿ. ತಾವರೆಯ ದಂಟಿನಂತೆ ಬಳುಕಿ ಅವಳು ಯಾರಿಗೋ ಎಂದು ಕುಲುಕಿದಳು. ಅವಳ ಹುಡುಗಾಟದ ರಸಗೋಲ ಸದಾಕಾಲವೂ ಅವನಿಗೆ ಪ್ರಿಯವಾದುದು. ಅದಕ್ಕೆ ಉಚಿತವಾದ ಪ್ರತಿಫಲ ಕೊಟ್ಟು ಏನು ಬರೆದಿರಬಹುದೆಂಬ ಕುತೂಹಲದಿಂದ ಮೇಜಿನ ಮೇಲೆ ಬಾಗಿ ನೋಡಿದ. ಏನಿದು? ಪ್ರೇಮ ಪತ್ರ, ಸಣ್ಣ ಕತೆ. ಓ, ಕತೆ ಬರಿತಾ ಇದೆಯೋ? ಈ ಮಾತಿಗೆ ಯಾಕ್ರಿ ಬಾವಿ ಹಗ್ಗದ ಹಾಗೆ ಉದ್ದಕ್ಕೆ ಎಳಿತೀರಿ ರಾಗನ? ನಮ್ಮಂಥ ಹೆಂಗಸರು ಕತೆ ಬರಿಬಾರ್ದು ಅಂತ ನಿಮ್ಮ ಅಭಿಪ್ರಾಯ ಏನು? ಶಾಂತಂ ಪಾಪಂ, ಅಂಥದ್ದೇನಿಲ್ಲ, ಬರಿಬಹುದು. ಆದರೆ ಕೊಂಚ ಅನುಭವ ಪಡೆದು ಬರೆದ್ರೆ ಕತೆಗೆ ಶಕ್ತಿ, ಹದ ಎಲ್ಲ ಬರುತ್ತೆ ಅನ್ನೋದು ನನ್ನ ನಂಬಿಕೆ. ಅನುಭವ ಬರುತ್ತೆ ಹಾಗೆ ಬರಿತಾ ಇದ್ರೆ. ಹಾಡ್ತಾ ರಾಗ ಎಂದು ಹೇಳೋಲ್ವೇ ಎಂದು ಅವನ ವಾದವನ್ನು ಹಾಲುಬಾಯಿ ನುಂಗುವಂತೆ ನುಂಗಿ ತೇಗಿದ್ದಳು. ಈ ಸಂಗತಿ ನಡೆದ ಬಳಿಕ ವಕೀಲ ವೃತ್ತಿ ಅವನ ಕಾಲವನ್ನು ಬುದ್ಧಿಯನ್ನು ಪೂರ್ಣವಾಗಿ ಉಪಯೋಗಿಸಿಕೊಂಡಿತ್ತು. ಹೆಂಡತಿ ಬರೆಯುತ್ತಿದ್ದಾಳೆಯೇ, ಏನನ್ನು ಕುರಿತು ಬರೆಯುತ್ತಿದ್ದಾಳೆ, ಆಕೆ ಬರೆಯುವ ಕಥೆಗಳಲ್ಲಿ ಏನಾದರೂ ನಾವೀನ್ಯತೆ ಮತ್ತು ಸತ್ವಗಳು ಅಡಕವಾಗಿದೆಯೇ ಎಂದು ವಿಚಾರ ಮಾಡಿ ಅರಿಯಲು ಅವನಿಗೆ ಬಿಡುವೇ ಸಿಗಲಿಲ್ಲ. ಯೋಚನೆಯ ಲೆಟ್ಯೂಸ್ನನ್ನು ಮೆಲ್ಲುತ್ತಾ ಮನಸ್ಸು ಸವತಿಯಂತೆ ನಿದ್ದೆಯಿಂದ ವಂಚಿತವಾಯಿತು. ಹಾಸಿಗೆ ಬಿಟ್ಟಿದ್ದು ಪುಸ್ತಕದ ಕಪಾಟಿನಿಂದ ಗ್ರಹಾಂ ಗ್ರೀನ್ನ ಕಾದಂಬರಿಯೊಂದನ್ನು ಕೈಗೆತ್ತಿಕೊಂಡೆ. ಹೆಂಡತಿ ಕತೆ ಬರೆದಿರೋದು ಯಾವಾಗ ಅಂತ ಒಂದು ಸ್ವಲ್ಪ ನೆನಪಿಸ್ಕೊತಾ ಇದ್ದಾರೆ. ಒಂದಿನ ಅವ್ರು ಊಟ ಮಾಡಿಬಿಟ್ಟು ಮಲಗಿದ್ದಾಗ ಹೆಂಡತಿ ಏನೋ ಬರಿತಾ ಇರೋದು ಇವ್ರು ನೆನಪಿಸ್ಕೊತಾ ಇದ್ದಾರೆ. ಯಾರು? ವಕೀಲ. ಅಲ್ಲಿ ಬರಿತಾ ಇದ್ಲೋ ಅಥವಾ ಇನ್ನೊಂದಕ್ಕೆ ಕಾಪಿ ಮಾಡ್ತಾ ಇದ್ಲೋ ಅದು ನೆಕ್ಸ್ಟ್ ಮುಂದೆ ಗೊತ್ತಾಗುತ್ತೆ. ಒಟ್ನಲ್ಲಿ ಆಕೆ ಏನೋ ಬರಿತಾ ಇದ್ಲು, ಗಂಡನಿಗೆ ಇವಾಗ ನೆನಪಾಗ್ತಾ ಇದೆ. ಅವ್ನಿಗೆ ತಕ್ಷಣ ಇನ್ನೊಂದು ಫ್ಲ್ಯಾಶ್ ಆಗುತ್ತೆ, ಅವಳು ಏನು ಬರಿತಾ ಇದ್ದಾಳೆ ಅದು ನಾನು ತಿಳ್ಕೊಬೇಕಾಗಿತ್ತು, ಆದರೆ ನನ್ನ ವಕೀಲ ವೃತ್ತಿಯಲ್ಲಿ ನಾನು ಅದನ್ನು ಯಾವುದೂ ಗಮನನೇ ಕೊಡೋಕ್ಕಾಗಲಿಲ್ವಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಸರಿ, ಸುಮ್ಮನೆ ಕಾಲ ಯಾಕೆ ಹರಣ ಮಾಡಬೇಕು ಅಂತ ಒಂದು ಬುಕ್ಕಾದರೂ ಓದೋಣ ಅಂತ ಒಂದು ಪುಸ್ತಕ ತೆಗೆದಿದ್ದಾರೆ. ಆ ಪುಸ್ತಕ ತೆರೆದಾಗ ಒಳಗೆ ತನ್ನ ಹೆಂಡತಿ ಬರೆದ ಒಂದು ಕಥೆಯ ಹಸ್ತಪ್ರತಿ ಗೋಚರವಾಯಿತು. ಕಥೆಯ ಹೆಸರು 4 ಮೊಳ ಭೂಮಿ. ಸಿಳ್ಳು ಹಾಕಿ ಆ ಕಥೆಯನ್ನು ಓದಲಾರಂಭಿಸಿದ. ನೋಡಿ, ಲಾಯರ್ಗೆ ತುಂಬಾ ಖುಷಿಯಾಗೋಯಿತು. ಯಾವುದೋ ಒಂದು ಕತೆ ಸಿಕ್ತು, ಅದರಲ್ಲೂ ನನ್ನ ಹೆಂಡತಿ ಬರೆದಿರೋಂಥ ಕತೆ, ಆಕೆಗೆಲ್ಲೋ ಪ್ರೈಸ್ ಬಂದಿರೋದು, ಹಾಗಾಗಿ ಏನು ಬರೆದಿದ್ದಾಳೆ ಓದೋಣ ಅಂತ ತುಂಬ ಖುಷಿಯಿಂದ ಓದೋದಕ್ಕೆ ಶುರು ಮಾಡ್ತಾನೆ. ಕಥೆಯೊಳಗೆ ಇನ್ನೊಂದು ಕತೆ, ಇದು 4 ಮೊಳ ಭೂಮಿ. ಓಕೆನಾ? ವೈಶಾಖ ಸುಡು ಬಿಸಿಲಿನ ಕಥಕ್ಕಳಿಯಾಡುತ್ತಿತ್ತು. ಆ ಹಿಗಣ ಗುಣಿತದಲ್ಲಿ ಮರದ ಎಲೆಗಳ ಹಸಿರು ಹಣ್ಣಾಗುತ್ತಿದೆ. ಅಂಥ ವೇಳೆಯಲ್ಲಿ ಶಿರಬಾಗಿ ಉಳುತ್ತಿದ್ದಾನೆ ಕಾಳಿಂಗಯ್ಯ. ಪಕ್ಕದಲ್ಲೇ ಅವನನ್ನು ಅನುಸರಿಸಿ ಹೆಜ್ಜೆ ಹಾಕುವ ಅವನ ವಾಮನ ನೆರಳು ಕಪ್ಪಾದ ಆತ್ಮದ ಪ್ರತಿಬಿಂಬದಂತಿದೆ. ಅವನು ಉಳುತ್ತಿರುವಂತೆ ದೇಹದಲ್ಲೆಲ್ಲ ಬೆವರಿನ ಕಾವೇರಿ ಬಸಿಯುತ್ತಿದೆ. ಒಬ್ಬ ರೈತ ತುಂಬ ಶ್ರಮಪಟ್ಟು ಹೊಲವನ್ನು ಉಳ್ತಾ ಇದ್ದಾನೆ. ಅವನ ನೆರಳು ಪಕ್ಕದಲ್ಲೇ ಅವನು ಅನುಸರಿಸಿ ಹೆಜ್ಜೆ ಹಾಕ್ತಾ ಇದೆ. ನೇಗಿಲು ಭೂಮಿಗೆ ತೆರೆ ಬೈತಲೆಗಳನ್ನು ತೆಗೆಯುತ್ತಾ ಸಾಗಿದೆ, ನಿಧಾನವಾಗಿ ಆದರೆ ದೃಢವಾಗಿ. ನೇಗಿಲ ನೊಗಕ್ಕೆ ಕಟ್ಟಿದ ಬಿಳಿ ಬಣ್ಣದ ಎತ್ತುಗಳು, ಅವನ ಕಪ್ಪು ದೇಹ, ಆ ದೇಹಕ್ಕೆ ಸುತ್ತಿದ ಬಿಳಿಯ ತುಂಡು ಪಂಚೆ ಮತ್ತು ಪೇಟ, ಆ ನೋಟ, ಹಿಂಬದಿಗಿದ್ದ ಗುಡ್ಡದ ಸಾಲಿನ ಮಂಕು ನೀಲಿ ಹಸುರಿನ ಹಿನ್ನೆಲೆಯಲ್ಲಿ ಚಿತ್ರಪಟದಂತೆ ತೋರುವುದು. ಆದರೆ ಆ ದೃಶ್ಯದ ಒಂದು ಅಂಶವಾಗಿದ್ದ ಕಾಳಿಂಗಯ್ಯನಿಗೆ ಮಾತ್ರ ಅದರ ಸೌಂದರ್ಯವನ್ನು ಸವಿಯುವುದು ಸಾಧ್ಯವಿರಲಿಲ್ಲ. ಅವನು ಕೇವಲ ಉಳುವ ಯಂತ್ರವಾಗಿದ್ದ. ಸೂರ್ಯ ನೇಳುವ ಮುನ್ನ ಎದ್ದು 6 ಕಟ್ಟಿದನೆಂದರೆ ಹೊಲದಿಂದ ಅವನು ಮತ್ತೆ ಮರಳುವುದು ಸಾಯಂಕಾಲವೇ. ನೋಡಿ, ಕಾಳಿಂಗಯ್ಯ ಒಬ್ಬ ರೈತ. ಅವನ ಸುತ್ತ ಸುಂದರವಾಗಿರುವಂಥ ಒಂದು ಪ್ರಕೃತಿನೇ ಸೃಷ್ಟಿಯಾಗಿದ್ರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಇವನ ತಲೆಯಲ್ಲಿ ಒಂದು ಯೋಚನೆ ಕುತ್ಕೊಂಡ್ಬಿಟ್ಟಿದೆ. ಆ ಯೋಚನೆಯಲ್ಲೇ ಹೊಲವನ್ನು ಉಳ್ತಾ ಇದ್ದಾನೆ. ಇವತ್ತು ಯಾಕೆ ಅವನು ಕೇವಲ ಯಂತ್ರದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾನೆ. ಒಲ್ಲದ ಮನಸ್ಸಲ್ಲಿ ತಲೆ ತುಂಬ ಏನೋ ಯೋಚನೆ ತುಂಬ್ಕೊಂಡ್ಬಿಟ್ಟಿದೆ. ಕಾಳಿಂಗಯ್ಯ ಉಳುತ್ತಲೇ ಇದ್ದ. ಸಾಧಾರಣವಾಗಿ ಅವನ ಮನಸ್ಸು ನೀರಿಲ್ಲದ ಮಡಕೆಯಂತೆ ಬರಿದು, ಅವನ ಮನಸ್ಸಲ್ಲಿ ಏನೂ ಇರ್ತಾ ಇರಲಿಲ್ಲ, ನಿರ್ಮಲವಾಗಿದ್ದಂಥ ಮನಸ್ಸದು. ಆದರೆ ಇವತ್ತು ಯೋಚನೆಗಳ ಮಹಾಪೂರವೇ ಹರಿದುಬಿಟ್ಟಿದೆ ಅವನ ಮನಸ್ಸಲ್ಲಿ. ಮುಂದೆ ನೋಡಿ, ಆದರೆ ಇಂದು ಮಾತ್ರ ಆ ಮನದ ಮಡಕೆಯಲ್ಲಿ ಚಿಂತೆಯ ಸಣ್ಣ ಕಲ್ಲೊಂದು ಬಿದ್ದಿದೆ. ಚಿಂತೆಗೆ ಕಾರಣ 4 ಮೊಳ ಭೂಮಿ. 4 ಮೊಳ ಭೂಮಿ, ಕೇವಲ 4 ಮೊಳ ಭೂಮಿ. ಕಾಳಿಂಗಯ್ಯನ ಮುದಿ ಕಣ್ಣುಗಳು ಭೀತಿಯ ಗುಹೆಯಲ್ಲಿ ದಾರಿ ತಪ್ಪಿದವನಂತಾಗಿದ್ದವು. ಹೊರಗಿನ ದೃಷ್ಟಿ ಮಂಕಾಗಿ ಒಳಗಿನ ಕಣ್ಣು ತೆರೆದಿತ್ತು. ನೋಡಿ, ಇಲ್ಲಿ ಕಾಳಿಂಗಯ್ಯನಿಗೆ ವಯಸ್ಸಾಗ್ತಾ ಬುದ್ಧಿ ಬಂದಿದೆ. ಹೊರಗಿನ ದೃಷ್ಟಿ ಮಂಕಾಗಿ ಒಳಗಿನ ಕಣ್ಣು ತೆರೆದಿತ್ತು ಅಂತಂದರೆ ಏನೋ ಕೆಟ್ಟ ಕೆಲಸ ಮಾಡಿದ್ದ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೆನಪಿಸ್ಕೊತಾ ಇದ್ದಾನೆ, ಹೊಲವನ್ನು ಹೂಳ್ತಾನೆ. ಹಿಂದೆ ತಾನು ಏನು ಕೆಲಸ ಮಾಡಿದ್ದೆ
ಆ ಕಾರ್ಯನೇ ನನ್ನ ಚಿಂತೆಗೆ ಕಾರಣ ಅನ್ನೋದು ಇವಾಗ ಅರಿವಾಗಿದೆ. ಆಗ ತಾನು ಚಿಕ್ಕವನಾಗಿದ್ದಾಗ ಹರಿಕತೆ ದಾಸನೊಬ್ಬ ನೆರೆಹಳ್ಳಿಯಲ್ಲಿ ಕತೆ ಮಾಡುತ್ತಾ ನುಡಿದಿದ್ದ. ಭೂಮಿಗಾಗಿ ಹಿಡಿ ಮಣ್ಣಿಗಾಗಿ ವಿಪರೀತ ಆಸೆ ಪಡಬೇಡಿ, ಅದರ ದೆಸೆಯಿಂದಲೇ ಕುರುವಂಶ ನಿರ್ನಾಮವಾಯಿತು. ಹೌದಲ್ಲವೇ? ಪಾಂಡವರ ಪರವಾಗಿ ಶ್ರೀಕೃಷ್ಣ ಪರಮಾತ್ಮ ಕೊನೆಗೆ 5 ಗ್ರಾಮಗಳನ್ನು ಪಾಂಡವರಿಗೆ ಬಿಟ್ಟುಕೊಟ್ಟರೂ ರಾಜಿ ಮಾಡಿಸುವುದಾಗಿ ಆಶ್ವಾಸನೆ ಕೊಡಲಿಲ್ಲವೇ? ಆಗಲೂ ಅವಿವೇಕಿ ದುರ್ಯೋಧನ ಸೊಕ್ಕಿನಿಂದ 5 ಗ್ರಾಮಗಳ ಮಾತು ಹಾಗಿರಲಿ 5 ಹೆಜ್ಜೆ ಭೂಮಿಗಳನ್ನು ಕೂಡ ಪಾಂಡವರಿಗೆ ಕೊಡಲಾರೆ ಎಂದು ಹಠ ಹಿಡಿದು ಸರ್ವನಾಶ ಮಾಡಿಕೊಳ್ಳಲಿಲ್ಲವೇ? ಇದು ಹರಿಕತೆ ದಾಸರು ಹಿಡಿಯುವಂಥ ಮಾತನ್ನು ನೆನಪಿಸ್ಕೊತಾ ಇದ್ದಾರೆ. ಹಾಗೆ ಇವಾಗ ಅವ್ರ ಕತೆಗೆ ಬರ್ತಾ ಇದ್ದಾರೆ, ಕಾಳಿಂಗಯ್ಯ ಅವರ ಕತೆಗೆ. ಹಾಗೆ ತನ್ನ ವರ್ತನೆಯು ಮುಂದಿನ ದಿನಗಳಲ್ಲಿ ಆ ವಿಚಾರದ ಜಾರು ಬಂಡೆಯ ಮೇಲೆ ಹೆಜ್ಜೆ ಇಟ್ಟಿತ್ತು. ಇವರು ಕೂಡ ಅಂಥದ್ದೇ ಏನೋ ಒಂದು ಮಾಡಿದ್ದಾರೆ. ಹೌದು, ಕೇವಲ 4 ಮೊಳ ಭೂಮಿಗಾಗಿ. 4 ಮೊಳ ಭೂಮಿ. ಕುರುವಂಶದ ಕಥೆಯೇನೋ ಎಂದೋ ಮುಗಿಯಿತು. ಆದರೆ ನನ್ನ ಕತೆ, ಇದರ ಮುಕ್ತಾಯ ಹೇಗೋ, ತಾನು ಮಾಡಿದ ಯಕ್ಕಶ್ಚಿತ್ ಕೆಲಸ ಯಾವ ದಂಡವನ್ನು ತೆಗೆದುಕೊಳ್ಳಲಿರುವುದೋ. ಕಾಳಿಂಗಯ್ಯ ಉಳುತ್ತಲೇ ಇದ್ದ. ನೇಗಿಲು ಮುಂದುವರಿದಂತೆ ಭೂಮಿ ಬಾಯಿ ಬಿರಿದಂತಾಗಿ ಎರಡೂ ಪಕ್ಕದಲ್ಲಿ ಉದ್ದಕ್ಕೂ ಕೆಂಪು ಮಣ್ಣಿನ ರಾಶಿ ರಾಶಿ ಬೀಳುತ್ತದೆ. ಅದನ್ನವನು ನೋಡುತ್ತಲೇ ನಡೆದಿದ್ದ. 4 ಮೊಳ ಭೂಮಿ, ಇನ್ನೊಬ್ಬನಿಗೆ ಸೇರಿದ ನೆಲ. ಅದಕ್ಕವನು ಆಸೆ ಪಟ್ಟಿದ್ದ. ಇನ್ನೊಬ್ಬನ ಹೆಂಡತಿಗೆ ಆಸೆ ಪಟ್ಟ ಇಂದ್ರನಂತೆ. ಯಾರು? ಕಾಳಿಂಗಯ್ಯ ಬೇರೊಬ್ಬರ ಜಮೀನಿನ ಮೇಲೆ ಆಸೆ ಪಟ್ಟಿದ್ದ. 4 ಮೊಳ ಭೂಮಿಗೋಸ್ಕರ ಆಸೆ ಪಟ್ಟಿದ್ದ. ಪಕ್ಕದ ತೆಂಗಿನ ಮರದ ಹಟ್ಟ ದೇವಪ್ಪನದು. ಅದರಲ್ಲಿ ಅವನು 4 ಮೊಳ ಭೂಮಿಯನ್ನು ಬಲಾತ್ಕಾರದಿಂದ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದ. ಯಾರು? ಕಾಳಿಂಗಯ್ಯ. ಪಕ್ಕದಲ್ಲಿ ದೇವಪ್ಪಂದು ಒಂದು ಸ್ವಲ್ಪ ಜಮೀನಿತ್ತಲ್ವ, ಅದರಲ್ಲಿ 4 ಮೊಳ ಭೂಮಿಯನ್ನು ಅವನಿಂದ ಅಕ್ರಮವಾಗಿ ಕಿತ್ಕೊಂಡು ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಈ ಜಮೀನು ನಂದು, ನನಗೆ ಸೇರಿದ್ದು ಅಂತ. ದೇವಪ್ಪನಿಗಿದ್ದ ಆಸ್ತಿಯೆಲ್ಲ ಒಟ್ಟು 3 ಎಕರೆ ಚಿಲ್ಲರೆ ಜಮೀನು. ಹೆಚ್ಚು ಕಮ್ಮಿ ಅವನ ಜಮೀನಿನಷ್ಟೇ. ಅಂದರೆ ಕಾಳಿಂಗಯ್ಯನಿಗೆ ಎಷ್ಟಿತ್ತೋ ಅಷ್ಟೇ ಜಮೀನು ಇವನ ಹತ್ರನೂ ಇತ್ತು. ಇದ್ದ ಸ್ವಲ್ಪ ಜಮೀನಿನಲ್ಲಿಯೂ ಆದ ಈ ದುರಾಕ್ರಮಣದಿಂದ ದೇವಪ್ಪ ದಿಕ್ಕು ಕೆಟ್ಟ ನಾವಿಕನಂತಾದ. ಬೈಗುಳಗಳ ಸುರಿಮಳೆ ಬೀರಿದ. ಕೊನೆಗೆ ಹೊಡೆದಾಟಕ್ಕೂ ನಿಂತ. ಕೈಗೆ ಕೈ ಮಿಲಾಯಿಸಿತು. ಆದರೆ ಭೀಮಕಾಯದ ಕಾಳಿಂಗನಿಗೆ ಜಯ ಲಭಿಸಿತು. ದೇವಪ್ಪ ಗ್ರಾಮ ಪಂಚಾಯಿತಿಗೆ ದೂರು ಕೊಟ್ಟ. ಇಲ್ಲಿ ಒಂದಂಶವನ್ನು ಗಮನಿಸಿ, ಇಲ್ಲಿ ಕಾಳಿಂಗಯ್ಯ ಇನ್ನು ಪ್ರಾಯದ ವ್ಯಕ್ತಿ ಅಂತ ಕಾಣ್ತದೆ. ದೇವಪ್ಪ ಸ್ವಲ್ಪ ವಯಸ್ಸಾಗಿರೋನು, ಹಾಗಾಗಿ ಅವನ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ ಕಾಳಿಂಗಯ್ಯ. ಸ್ವಲ್ಪ ಹಣಕಾಸಲು ಚೆನ್ನಾಗಿರ್ಬೋದು ಕಾಳಿಂಗಯ್ಯ. ಮುಂದೆ ನೋಡಿ, ಗ್ರಾಮ ಪಂಚಾಯಿತಿಗೆ ಪಾಪ ದೇವಪ್ಪ ದೂರು ಕೊಟ್ಟಿದ್ದಾನೆ. ಆದರೆ ಕಾಸು ಯಾರ ಕಡೆ ಇರುತ್ತೋ ಅವ್ರ ಕಡೆಗೆ ನ್ಯಾಯ ಅಲ್ವಾ? ಇಲ್ಲಾಗಿದ್ದು ಅದೇ ಗ್ರಾಮ ಪಂಚಾಯಿತಿ ನ್ಯಾಯ. ಅಲ್ಲಿ ದೊರೆಯುವ ನ್ಯಾಯ ಬಲಾಢ್ಯನ ಬಾಯಿಗೆ ಬೀಳುವ ದೋಸೆ. ನ್ಯಾಯ ಕಾಳಿಂಗನಂತೆಯೇ ಆಯಿತು. ಇಷ್ಟಕ್ಕೆ ದೇವಪ್ಪ ಸುಮ್ಮನೆ ಆಗ್ಬಿಟ್ನಾ? ಇಲ್ಲ. ಅದಕ್ಕೂ ಧೃತಿಗೆಡದ ದೇವಪ್ಪ ಮೇಲಧಿಕಾರಿಗಳ ಬಳಿಗೆ ದೂರಿನ ಹೊರೆ ಹೊತ್ತು ಹೋದ. ಅಧಿಕಾರಿ ಅಳತೆಗೆ ಬಂದರು. ಆದರೆ ಅಳತೆಗೆ ಹೋಗುವ ಮುನ್ನ ಕಾಳಿಂಗ ಅಧಿಕಾರಿ ದೇವರಿಗೆ ಮನೆಯಲ್ಲಿ ಉಪ್ಪಿಟ್ಟು ಕಾಫಿ ಪೂಜೆ ಮಾಡಿ 5 ರೂಪಾಯಿಯನ್ನು ನೈವೇದ್ಯ ಮಾಡಿದ. ನೋಡಿ, ಅಧಿಕಾರಿಗಳು ಯಾರು ಲಂಚವನ್ನು ಕೊಡ್ತಾರೋ ಅವ್ರ ಪರವಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಾಪ ದೇವಪ್ಪನ 4 ಮೊಳ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅವನಿಗೆ ಮೋಸ ಮಾಡ್ತಾ ಇದ್ದಾನೆ ಈ ಕಾಳಿಂಗ. ಅದನ್ನು ಬೆಂಬಲಿಸ್ತಾ ಇದ್ದಾರೆ ಈ ಸರ್ಕಾರಿ ಅಧಿಕಾರಿಗಳು. ಕಾಫಿ ತಿಂಡಿ ಅಲ್ಲದೆ 5 ರೂಪಾಯಿ ಕೂಡ ಬಕ್ಷೀಸಾಗಿ ಕೊಡ್ತಾ ಇದ್ದಾನೆ, ನೈವೇದ್ಯ ಅಂತ ಕೊಡ್ತಾ ಇದ್ದಾನೆ. ಈಗ 5 ರೂಪಾಯಿಗೆ ಏನು ಅಷ್ಟಾಗಿ ಮಹತ್ವ ಇಲ್ಲದೆ ಇರ್ಬೋದು, ಆದರೆ ಆವಾಗ 5,000ನೋ 50,000ನೋ ಇರ್ಬೋದು 5 ರೂಪಾಯಿ ಅಂತ ಅಂದರೆ. ಆ ಅಧಿಕಾರಿಗಳಿಗೆ ತುಂಬಾ ಖುಷಿಯಾಗ್ಬಿಡುತ್ತೆ. ಈ ವಿಶೇಷ ಪೂಜೆಯಿಂದ ಸಂತೃಪ್ತರಾದ ಅಧಿಕಾರಿ ದೇವರು ಕಾಳಿಂಗಯ್ಯ ಒತ್ತುವರಿ ಮಾಡಿದ್ದ 4 ಮೊಳ ಭೂಮಿಯ ಪ್ರದೇಶವನ್ನು ಉದ್ದಕ್ಕೂ ಅಳತೆ ಮಾಡಿ ಅವನ ಜಮೀನಿಗೆ ಸೇರಿಸಿ ಕಲ್ಲು ನಡೆಸಿಬಿಟ್ಟರು. ಕಾಳಿಂಗಯ್ಯ ಉಳುತ್ತಲೇ ಇದ್ದ. ನೋಡಿ, ಹಳೇದನ್ನು ಒಂದು ಸ್ವಲ್ಪ ನೆನಪಿಸ್ಕೊತಾ ಇರೋದು ಕಾಳಿಂಗಯ್ಯನಿಗೆ ಇವಾಗ ವಯಸ್ಸಾಗಿದೆ. ತಾನು ಏನು ಕೆಲಸ ಮಾಡಿದ್ದೆ ಆವಾಗ ಅನ್ನೋದನ್ನು ನೆನಪಿಸ್ಕೊತಾ ಇದ್ದಾನೆ ಹೊಲವನ್ನು ಉಳುತ್ತಾ. ಮೇಲೆ ಉರಿಯುವ ರವಿ, ಕುದಿಯುವ ಲಾವಾರಸ. ಕಲ್ಲು ನಡೆಸಿಬಿಟ್ಟರು. ದೇವಪ್ಪನ ಎದೆಗೆ ಗುರಿಯಿಟ್ಟು ಹೊಡೆದ ಶಿಲೆ. ದೇವಪ್ಪ ದಿಗ್ಭ್ರಾಂತನಾದ. ಸೂರ್ಯಚಂದ್ರರಷ್ಟೇ ಶಾಶ್ವತವೆಂದು ಅವನು ನಂಬಿದ್ದ ಭೂಪ್ರದೇಶ ಇನ್ನು ಅವನದಲ್ಲವೇ ಅಲ್ಲ. ದೇಶದ ಕಾನೂನೇ ಹಾಗೆ ಮಾಡಿಬಿಟ್ಟಿದೆ. ಮುಂದೇನು ಮಾಡುವುದು? ಬುದ್ಧಿ ತನ್ನ ಚಲನೆಯನ್ನೇ ಕಳೆದುಕೊಂಡಿದೆ. ಬೆಲ್ಟು ಕತ್ತರಿಸಿ ಹೋದ ಮೋಟಾರ್ ಎಂಜಿನ್. ಕಣ್ಣು ತೆರೆದರೆ ಏರಿ ಬರುವ ಶೂನ್ಯದ ಕಡಲಿನ ಮಹೋನ್ನತ ಅಲೆ.
ದೇವಪ್ಪ ಕೊರಗಿನಿಂದ ಹಾಸಿಗೆ ಹಿಡಿದ. ಕಾಳಿಂಗಯ್ಯ ಉಳುತ್ತಲೇ ಇದ್ದ. ನೋಡಿ, ನೆನಪಿಸ್ಕೊತಾ ಇದ್ದಾನೆ, ನಾನು ಯಾರಿಂದ ಜಮೀನನ್ನು ಕಿತ್ಕೊಂಡೆ 4 ಮೊಳ ಭೂಮಿಯನ್ನು, ಆ ವ್ಯಕ್ತಿ ಪಾಪ ಕೊರಗಿ ಹಾಸಿಗೆ ಹಿಡಿಯೋಂಥ ರೀತಿ ನಾನು ಮಾಡಿಬಿಟ್ನಲ್ಲ ಅಂತ ನೆನಪಿಸ್ಕೊತಾ ಇದ್ದಾನೆ. ಕಾಳಿಂಗಯ್ಯ ಉಳುತ್ತಲೇ ಇದ್ದ. ಅವನ ಆ ಕಾಲುಗಳು ಸಣ್ಣಗೆ ನಡುಗುತ್ತಿದ್ದವು. ನಾನು ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಆವಾಗ ಅನ್ನಿಸ್ತಾ ಇದೆ ಅವನಿಗೆ. ಹಾಸಿಗೆ ಹಿಡಿದಿದ್ದ ದೇವಪ್ಪ ಪುನಃ ಮೇಲೇಳಲೇ ಇಲ್ಲ. ಕಾಳಿಂಗಯ್ಯನ ಕಾಲುಗಳು ಮುಂದೆ ಏಳಲೇ ಇಲ್ಲ. ನೆಲಕ್ಕೆ ಹೊಡೆದ ಗೂಟ. ಕಾಳಿಂಗಯ್ಯ ಥರ ನಡುಗು ಹೋಗ್ತಾ ಇದ್ದಾನೆ. ಇದೇನು ಕೆಲಸ ಮಾಡಿಬಿಟ್ಟೆ ಅಂತ ಎಲ್ಲವನ್ನ ನೆನಪಿಸ್ಕೊತಾ ಇದ್ದಾನೆ. ಕೊನೆಗೆ ಇಲ್ಲಿ ದೇವಪ್ಪ ಅವನಿಗೆ ಶಾಪ ಕೂಡ ಹಾಕ್ಬಿಡ್ತಾನೆ ನೋಡಿ. ಅವನ ಕಣ್ಣಿನ ಟೆಲಿಸ್ಕೋಪಿನಲ್ಲಿ ಹಲ್ಲು ಕಿರಿದು ಬೆದರಿಸುವ ಭಾವದೃಶ್ಯ ಆರ್ಭಟ. ಯಾರು? ದೇವಪ್ಪ ಹೆದರಿಸೋಂಥ ರೀತಿಯಲ್ಲಿ ಅವನಿಗೆ ಅನ್ನಿಸ್ತಾ ಇದೆ. ನನ್ನ ನೆಲ ತಗೊಂಬಿಟ್ಟಿಯಾ? ಆ ಮಣ್ಣಿಗೆ ನನ್ನ ರಕ್ತ ಸುರಿಸಿವ್ನಿ ಕಣೋ ಪಾಪಿ. ದೇವ್ರು ನಿಂಗೆ ಏಳಿಗೆ ಕೊಟ್ಟಾನ. ನನ್ನ ಒಡವೆಗೆ ಅಪೇಕ್ಷೆ ಮಾಡಿ ನನ್ನ ಜೀವ ಕೊಂದುಬಿಟ್ಟಿದ್ದೀಯೇ. ಇರಲಿ, ನನ್ನ ಮಗ ಸತ್ವಾಗ್ಲೂ ಸೇಡು ತೀರಿಸ್ಕೊತಾನೆ. ಜ್ಞಾಪಕ ಮಾಡಿಕೊ. ರಕ್ತಕ್ಕೆ ರಕ್ತ ಕೆಡವಿ ಆ ನೆಲನ ತಿರ್ಗಾ ಸಂಪಾದನೆ ಮಾಡ್ತಾನೆ ಕಾಣ್ತಾ. ಹುಷಾರು, ಗೆದ್ದೆ ಅನ್ಕೊಬೇಡ. ನಿನ್ನ ಕತೆ ಮುಗಿಸಿದ್ರೆ ನನ್ನ ಪರಮಾತ್ಮಕ್ಕೆ ಸಮಾಧಾನ, ಗೊತ್ತಾಯ್ತಾ? ಸತ್ತ ದೇವಪ್ಪನ ದನಿಯೇ ನಿಸ್ಸಂದೇಹವಾಗಿಯೂ. ಮುದುಕ ಕಾಳಿಂಗಯ್ಯ ಥರಥರನೆ ನಡುಗಲಾರಂಭಿಸಿದ. ಹೊಸದಾಗಿ ಈಜು ಕಲಿಯುತ್ತಿರುವ ಹಸುಳೆ ನೀರಿನೊಳಗೆ ಭೀಕರ ಮೊಸಳೆಯನ್ನು ಕಂಡಂತೆ. ತುಂಬಾ ಭಯ ಆಗೋಗ್ಬಿಟ್ಟಿದೆ. ಪಾಪ ದೇವಪ್ಪ ಆ ಹೊಲ ಕಳ್ಕೊಂಬಿಟ್ನಲ್ಲ ಅನ್ನೋ ಕೊರಗಲ್ಲೇ ಹಾಸಿಗೆ ಹಿಡಿದು ಸತ್ತೋಗ್ಬಿಟ್ಟಿದ್ದಾನೆ. ಈಗ ಅವನ ಮಗ ಬಂದಿದ್ದಾನೆ. ಕಾಳಿಂಗಯ್ಯ ಯಂಗ್ ಏಜಲ್ಲಿ ಯಾವ ರೀತಿ ದೇವಪ್ಪನ ಆಟಾಡಿಸಿ ಹೊಲವನ್ನು ಕಿತ್ಕೊಂಡ್ಬಿಟ್ನಲ್ವ, ಇವಾಗ ದೇವಪ್ಪನ ಜಾಗದಲ್ಲಿ ಕಾಳಿಂಗಯ್ಯ ಇದ್ದಾನೆ. ಅವನ ಹೊಲವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ದೇವಪ್ಪನ ಮಗ ರೆಡಿಯಾಗಿದ್ದಾನೆ. ಅವನ ಕಣ್ಣು ಹೆದರಿ ಅನತಿ ದೂರದಲ್ಲಿ ಪಕ್ಕದ ಹೊಲದಲ್ಲೇ ಉಳುತ್ತಿದ್ದ ದೇವಪ್ಪನ ಮಗನ ವಜ್ರಕಾಯವನ್ನು ನೋಡಿತು. ಯಕ್ಷಗಾನದ ಅಭಿಮನ್ಯುವಿನಂತೆ ಬೆಳೆದಿದ್ದಾನೆ ಹುಡುಗ. ಅವನು ಮನಸ್ಸು ಮಾಡಿದರೆ, ಅಯ್ಯೋ ನಾನು ಮುದುಕನಾಗಿ ಬಿಟ್ಟೆ, ಹಿಂದಿನ ಶಕ್ತಿ ಈಗ ಕಿಂಚಿತ್ತೂ ಇಲ್ಲ. ದೇವಪ್ಪನ ಮಗನ ಮೈಯಲ್ಲಿ ದೈತ್ಯ ಬಲ ತುಂಬಿದೆ. ಖಂಡಿತವಾಗಿಯೂ ಅವನು ಸೇಡು ತೀರಿಸಿಕೊಳ್ಳುತ್ತಾನೆ. ನೋಡಿ, ದೇವಪ್ಪನು ಅದನ್ನೇ ಹೇಳಿದ್ದಲ್ವಾ, ನನಗೆ ನೀನು ಮೋಸ ಮಾಡಿಬಿಟ್ಟಿದ್ಯಾ, ನನ್ನ ಮಗ ಬಂದೇ ಬರ್ತಾನೆ, ಸೇಡು ತೀರಿಸ್ಕೊತಾನೆ ಅಂತ. ಕಾಳಿಂಗಂಗೆ ಇವಾಗ ಅನ್ನಿಸ್ತಾ ಇದೆ ಅವನು ಖಂಡಿತವಾಗ್ಲೂ ಸೇಡು ತೀರಿಸ್ಕೊತಾನೆ ಅಂತ. ಆ ಜಮೀನನ್ನು ನಾನು ಮಾಡಿದ ಹಾಗೆ ಜುಲುಮೆಯಿಂದ ಒತ್ತು ವಶಪಡಿಸಿಕೊಳ್ಳುತ್ತಾನೆ. ವಶಪಡಿಸಿಕೊಂಡೇ ಬಿಡ್ತಾನೆ. ನನ್ನ ಮಕ್ಕಳು ಇನ್ನೂ ಚಿಕ್ಕವರು. ಶಕ್ತಿ ಇದ್ದವರ ಕಾರ್ಯ ಮುಗಿದು ಹೋಯಿತು, ಎಲ್ಲ ಮುಗಿದು ಹೋಯಿತು. ಆ ಅಧಿಕಾರಿಗೆ ಅನ್ಯಾಯವಾಗಿ 5 ರೂಪಾಯಿ ಕಳೆದೆನಲ್ಲ, ಕೆಟ್ಟೆ, ಅಯ್ಯೋ ಕೆಟ್ಟೆ. ಒಳಗೆ ಭೀತಿಯ ಬಿರುಗಾಳಿ ಬೀಸಲಾರಂಭಿಸಿತು. ಬಿರುಗಾಳಿ, ಅದರ ಗಾಳಿಗೆ ಸಿಕ್ಕಿ ಬಾಳೆ ಧೊಪ್. ಕಾಳಿಂಗಯ್ಯ ಎಲ್ಲವನ್ನ ನೆನಪಿಸ್ಕೊಂಡು ತೂರಾಡಿ ಕೆಳಗೆ ಬಿದ್ದುದನ್ನು ಕಂಡು ದೇವಪ್ಪನ ಮಗ ಧಾವಿಸಿ ಬಂದ. ಆರು ನಿಲ್ಲಿಸಿದ. ಕಾಳಿಂಗಯ್ಯನಿಗೆ ಪ್ರಜ್ಞೆ ಹೋದಂತಿತ್ತು. ಒಡನೆಯೇ ಕೆರೆಗೆ ಓಡಿ ನೀರು ತಂದು ಶುಶ್ರೂಷೆ ಮಾಡಿದ. ಕೊಂಚ ಹೊತ್ತಿನಲ್ಲಿ ಕಾಳಿಂಗಯ್ಯ ಕಣ್ಣು ತೆರೆದ. ನಿಧಾನವಾಗಿ ಅವನ ದೃಷ್ಟಿ ಮೊದಲು ತೆಗೆದ ಫೋಟೋ ದೇವಪ್ಪನ ಮಗನ ಮುಖ. ಆ ಮುಖವನ್ನು ಕಂಡು ಮೃತ್ಯು ದರ್ಶನ ಮಾಡಿದಂಥವನಾದ. ಗರುಡನನ್ನು ಸಂದರ್ಶಿಸಿದ ಸರ್ಪದಂತೆ ಕಣ್ಣು ತಟ್ಟನೆ ಮುಚ್ಚಿ ಹೋಯಿತು. ತುಟಿಗಳು ಸತ್ತ ಸ್ವರದಲ್ಲಿ ಮಾತಿನ ಜಪ ಮಾಡುತ್ತಿದ್ದವು. ದೇವಪ್ಪನ ಮಗನ ತುಂಬ ಹತ್ರದಲ್ಲಿ ನೋಡಿ ಕಾಳಿಂಗಯ್ಯನಿಗೆ ತುಂಬಾ ಭಯ ಆಗೋಗ್ಬಿಟ್ಟಿದೆ. ನನ್ನನ್ನು ಸಾಯಿಸೋಕ್ಕೆ ಬಂದ್ಬಿಟ್ಟಿದ್ದಾನೇನೋ ಅಂತ ಥರ ನಡುಗೋಗ್ಬಿಡ್ತಾ ಇದ್ದಾನೆ. ಮಾತು ಏನೇನೋ ಆಡ್ತಾ ಇದ್ದಾನೆ. 4 ಮೊಳ ಭೂಮಿ, 4 ಮೊಳ ಭೂಮಿ. ಕೋಪ ಮಾಡ್ಕೋಬೇಡ ಕಣಪ್ಪ, ನನ್ನ ಸಂಸಾರ ದೊಡ್ಡದು, ಅದ ಸಾಕಕ್ಕೆ ಆ ಕೆಲಸ ಮಾಡಿಬಿಟ್ಟೆ. ನನ್ನ ಮಾತು ನಂಬು ಮೊಗ, ಸಂಸಾರ ಸಾಕಕ್ಕೆ ಆ ಕೆಲಸ ಮಾಡಿದೆ. ನಾನು ದೇವರಾಣೆಗೂ ಸಂಸಾರ ಸಾಕಕ್ಕೆ, ಸತ್ತವಾಗುವೆ ಸಂಸಾರ ಸಾಕಕ್ಕೆ. ಅಯ್ಯಯ್ಯೋ, ನನ್ನ ಕೊಂದು ಹಾಕಬೇಡ ಕಣೋ. ಹೋದೆ, ಸತ್ತೆ, ಮುಗಿಸ್ಬಿಟ್ಟ, ನನ್ನ ಕತೆ ಮುಗಿಸೇ ಬಿಟ್ಟ. ಬಾಯಿಯ ಬಾಗಿಲುಗಳು ಮುಚ್ಚಿದವು. ಯಾವ ಕಾಲಕ್ಕೂ ದೇವಪ್ಪನ ಮಗ ಮಿಕಿ ನೋಡುತ್ತಿದ್ದ. ಇದೇ ಕಣ್ಣು ತೆರೆದ ಶಿಶುವಿನ ಎದುರಿಗೆ 4 ಮೊಳ ಭೂಮಿಗಾಗಿ ನಡೆದ ನಾಟಕ. ನೋಡಿ, ದೇವಪ್ಪನ ಮಗನಿಗೆ ಏನೊಂದು ಗೊತ್ತಿಲ್ಲ. ಪಾಪ ಅವನ ಪಾಡಿಗೆ ಅವನು ಹೊಲವನ್ನು ಉಳ್ತಾ ಇದ್ದಾನೆ. ಆದರೆ ಭಯ ಅನ್ನೋದು ಕಾಳಿಂಗನ ಮನಸ್ಸಲ್ಲಿ ಯಾವ ರೀತಿ ಆವರಿಸ್ಕೊಂಡ್ಬಿಟ್ಟಿದೆ ಅಂತ ಅಂದರೆ, ಅವನನ್ನು ಕೊಲ್ಲೋದಕ್ಕೆ ಬಂದಿದ್ದಾನೆ. 4 ಮೊಳ ಭೂಮಿಯನ್ನು ವಾಪಸ್ ಕಿತ್ಕೊಂತಾನೆ, ನನ್ನನ್ನು ಸಾಯಿಸ್ತಾನೆ ಅನ್ನೋದು ದಿನದಿಂದ ದಿನಕ್ಕೆ ಅವನಿಗೆ ಸಾಯಿಸ್ತಾ ಇತ್ತು.
ಒಳಗೊಳಗಡೆನೆ ಕೊರಗ್ತಾ ಇದ್ದ ಅಲ್ವಾ. ಇವನು ಹತ್ರ ಬಂದಿದ ತಕ್ಷಣ ಅದೆಲ್ಲ ಒಮ್ಮೆಲೆ ಹೊರಹೊಮ್ಮಿ ಅವನ ಅಂತರಾತ್ಮದಲ್ಲಿ ಇವನನ್ನು ಸಾಯಿಸ್ತಾ ಇದ್ದಾನೆ ಅನ್ನೋದೇ ಅತೀವವಾಗಿ ಅವನ ಮುಖದ ಮುಂದೆ ಬಂದು ಅವ್ನು ಸತ್ತೇ ಹೋಗ್ಬಿಟ್ಟ. ನಾವು ತಪ್ಪು ಮಾಡಿದ್ದೀವಿ ಅಥವಾ ನಾವು ಪಾಪ ಮಾಡಿದ್ದೀವಿ ಅನ್ನೋದು ಎಲ್ಲರಿಂದ ಮುಚ್ಚಿಡ್ಬೋದು. ನಮ್ಮ ಅಂತರಾತ್ಮಕ್ಕೆ ಗೊತ್ತಾಗುತ್ತೆ ಅಲ್ವಾ, ಅದು ಯಾವಾಗಲೂ ನಮ್ಗೆ ಹೇಳ್ತಾ ಇರುತ್ತೆ, ಎಚ್ಚರಿಸ್ತಾ ಇರುತ್ತೆ, ನೀನು ತಪ್ಪು ಮಾಡಿದ್ಯಾ ಅಂತ. ಕಾಳಿಂಗಯ್ಯನಿಗೆ ಆಗಿದ್ದು ಅದೇ. ಅದರಲ್ಲೂ ದೇವಪ್ಪ ಸತ್ತೋಗ್ಬಿಟ್ನಲ್ಲ ಅದೇ ಕೊರಗಿನಲ್ಲಿ, ಇದು ಇವ್ನ ಮನಸ್ಸಲ್ಲಿ ಜಾಸ್ತಿನೇ ನಾಟ್ಬಿಡ್ತು, ನನ್ನಿಂದ ಅವ್ನು ಸತ್ತೋಗ್ಬಿಟ್ನಲ್ಲ ಅಂತ. ಸರಿ, ಮುಂದೇನಾಗುತ್ತೆ ನೋಡಿ. ಲಾಯರು ಈ ಕಥೆಯನ್ನು ಓದ್ತಾ ಇದ್ದಿತ್ತು, 4 ಮೊಳ ಭೂಮಿ ಕಥೆಯೊಳಗಡಿನ ಕತೆ. ಒಂದು ಕತೆ ಮುಕ್ತಾಯ ಆಗಿದೆ. ಕಥೆಯನ್ನು ಓದಿ ಲಾಯರು ತಲೆದೂಗಿದ. ಆದರೆ ಏಕೋ ಅವನಿಗೆ ಸಂಶಯವಾಯಿತು. ಹಸ್ತಪ್ರತಿ ಗಂಡಸಿನ ಕೈ ಬರಹದಂತಿತ್ತು. ಸೂಕ್ಷ್ಮವಾಗಿ ಪರೀಕ್ಷಿಸಿದಾಗ ಕೊನೆಯಲ್ಲಿ ಪುಟ್ಟದಾಗಿ ಸಂಜೀವಿ ಎಂದು ಬರೆದಿತ್ತು. ಅದನ್ನು ಶಾಹಿಯಿಂದ ಚೆನ್ನಾಗಿ ಒಡೆದಿತ್ತು. ಲಾಯರ್ ಸಂಶಯ ದೃಢವಾಯಿತು. ಸಂಜೀವಿ ತನ್ನ ಹೆಂಡತಿಯ ಸೋದರ ಮಾವ. ಅವನು ಮೊನ್ನೆ ಮೃತನಾದ. ಅವನು ಲಲಿತಾಳನ್ನು ಬಹುವಾಗಿ ಪ್ರೀತಿಸುತ್ತಿದ್ದನೆಂದು ಅವಳೇ ಆಗಾಗ ಹೇಳುತ್ತಿದ್ದಳು. ಲಲಿತಾ ಹಾಗಾದರೆ ಅವನ ಕತೆಗಳನ್ನೇ ತನ್ನ ಹೆಸರಿನಲ್ಲಿ ಪ್ರಕಟಿಸುತ್ತಿದ್ದಳೆ. 4 ಮೊಳ ಭೂಮಿ ಇದು ಅವನು ಬರೆದ ಕತೆಯೇ? ನೋಡಿ, ಬಹುಮಾನ ಬಂದಿರೋಂಥ ಕತೆ ಈತನ ಹೆಂಡತಿ ಬರೆದಿರೋಂಥ ಕತೆಯಲ್ಲ, ಅವ್ರ ಸೋದ್ರ ಮಾವ ಸಂಜೀವಿ ಬರೆದಿರೋಂಥ ಕತೆಯನ್ನು ಈಕೆ ಪೋಸ್ಟ್ ಮಾಡಿದ್ದಾಳೆ, ಇವಳ ಹೆಸರು ಹಾಕ್ಬಿಟ್ಟು. ಆ ಕತೆಗೆ ಪ್ರಥಮ ಬಹುಮಾನ ಬಂದಿದೆ. ಇದು ಲಾಯರ್ ಕಂಡ್ಕೊಂಡಿದ್ದಾರೆ ನೋಡಿ. ಮತ್ತು ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಿ ಬನ್ನಿ. ಅವತ್ತೊಂದಿನ ಊಟ ಮಾಡಿ ಇಬ್ಬರು ಮಲಗಿದಾಗ ಈಕೇನೋ ಬರಿತಾ ಇರ್ತಾಳೆ, ಗಂಡ ಹಿಂದೆಯಿಂದ ಬಂದು ನಿಂತ್ಕೊತಾನಲ್ವ, ಕತೆ ಬರಿತಾ ಇದ್ದೀನಿ ಅಂತ ಹೇಳ್ತಾಳಲ್ಲ, ಇವಳು ಕತೆ ಬರಿತಾ ಇರೋದಿಲ್ಲ. ಈ ಸಂಜೀವಿ ಬರೆದಿರೋಂಥ ಕಥೆಯನ್ನು ನಕಲಾಗಿಸ್ತಾ ಇದ್ಲು, ಅಂದರೆ ಇನ್ನೊಂದು ಪ್ರತಿಯಾಗಿ ಮಾಡ್ತಾ ಇದ್ಲು ಕಥಾ ಸ್ಪರ್ಧೆಗೆ ಕಳಿಸೋದಕ್ಕೆ. ಅದೇ 4 ಮೊಳ ಭೂಮಿ ಕತೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಈ ಕತೆ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಾದರೆ, ತವ್ರ ಮನೆಗೆ ಹೋಗಿರೋ ಹೆಂಡತಿ ಬರೆದಿರೋಂತಹ ಕತೆಗಳಿಗೆ ಬಹುಮಾನ ದಕ್ಕಿರೋದು ಲಾಯರ್ ಗಂಡನಿಗೆ ತುಂಬಾ ಆಶ್ಚರ್ಯ, ಖುಷಿ, ಕುತೂಹಲ ಎಲ್ಲನೂ ಒಟ್ಟೊಟ್ಟಿಗೆ ಆಗಿದೆ. ಅವ್ರ ಮನಸ್ಸಲ್ಲಿ ಆ ಕತೆ ಓದಬೇಕು ಅನ್ನೋ ಕುತೂಹಲ ಕೂಡ ಉಂಟಾಗಿದೆ, ಕೌತುಕ ಉಂಟಾಗಿದೆ. ಅವ್ರಿಗೆ ತಿಳಿದೇ ರೂಮ್ನೆಲ್ಲ ಜಾಲಾಡ್ತಾರೆ. ಒಂದು ಬುಕ್ಕಲ್ಲಿ ಒಂದು ಕತೆ ಸಿಗುತ್ತೆ, ಆ ಕತೆನೇ 4 ಮೊಳ ಭೂಮಿ. ಈಗ ಆಲ್ರೆಡಿ ಲಾಯರ್ ಮನಸ್ಸನ್ನು ಹಾಳು ಮಾಡಿರೋದೇ ಈ ಭೂಮಿ ಅನ್ನೋ ವಿಷಯ ಅಲ್ವಾ, ಭೂಮಿಯ ತಕರಾರು. ಆದರೂ ಹೆಂಡತಿಯ ಚಿಂತನೆ ಯಾವ ಥರ ಇದೆ ಅನ್ನೋದನ್ನು ತಿಳ್ಕೊಬೇಕು ಅನ್ನೋ ಹಂಬಲದಿಂದ ಕತೆ ಓದೋದಕ್ಕೆ ಶುರು ಮಾಡ್ತಾರೆ, ಕತೆ ಓದ್ತಾರೆ ಕೂಡ. ಆ ಕತೆ ಏನಿತ್ತು ಹೇಳಿ? ಪ್ರಾಯದ ಹಾಗೆ ಬಲಿಷ್ಠ ರೈತನಾಗಿರೋಂಥ ಕಾಳಿಂಗಯ್ಯ ತನ್ನ ಲೋಭ ಬುದ್ಧಿಯಿಂದನೋ ಅಥವಾ ದುಷ್ಟ ಬುದ್ಧಿಯಿಂದನೋ ದೇವಪ್ಪನ 4 ಮೊಳ ಭೂಮಿಗೆ ಆಸೆಪಟ್ಟು ಅದನ್ನು ಒತ್ತುವರಿ ಮಾಡ್ಕೊಂಡ್ಬಿಡ್ತಾನೆ. ಈ ಭೂಮಿ ಕಾಳಿಂಗಯ್ಯಂದಲ್ಲ, ಆದರೂ ಕೂಡ ಆ 4 ಮೊಳ ಭೂಮಿನ ತನ್ನದಾಗಿಸ್ಕೊಂಡ್ಬಿಡ್ತಾನೆ. ಇದನ್ನು ಕಣಿಸಿರೋಂಥ ದೇವಪ್ಪ ಹೋರಾಟ ಮಾಡ್ತಾನೆ. ಮೊದಲಿಗೆ ಆತನಿಗೆ ಹೇಳ್ತಾನೆ, ನೋಡಪ್ಪ ಇದು ಮಾಡ್ತಿರೋದು ನಿನ್ನ ತಪ್ಪು, ಈ ಭೂಮಿ ನಂದಲ್ವಾ ಅಂತ ಅವ್ನು ಕೇಳೋದಿಲ್ಲ. ಗ್ರಾಮ ಪಂಚಾಯತಿಗೆ ದೂರು ಕೊಡ್ತಾನೆ, ಮೇಲಧಿಕಾರಿಗಳಿಗೂ ಕೂಡ ಹೋಗಿ ದೂರು ಕೊಡ್ತಾನೆ. ಕಾಳಿಂಗಯ್ಯ ಇಡೀ ವ್ಯವಸ್ಥೆಯನ್ನೇ ಕೊಂಡ್ಕೊಂಡ್ಬಿಟ್ಟಿದ್ದ ಅಲ್ವಾ, ಹಾಗಾಗಿ ಅವನ ಪರ, ಯಾರ ಪರ? ಕಾಳಿಂಗಯ್ಯನ ಪರ ಎಲ್ಲರೂ ನಿಂತ್ಕೊತಾರೆ ಹೊರತು ದೇವಪ್ಪನಿಗೆ ಅನ್ಯಾಯ ಆಗೋಗ್ಬಿಡುತ್ತೆ, ನ್ಯಾಯ ಸಿಗೋದೇ ಇಲ್ಲ. ಕೊರಗಿನಲ್ಲಿ ಹಾಸಿಗೆ ಹಿಡಿತಾನೆ ದೇವಪ್ಪ, ಶಾಪ ಹಾಕ್ತಾನೆ, ಇಂದಲ್ಲ ನಾಳೆ ನನ್ನ ಮಗ ಇದಕ್ಕೆ ತಕ್ಕ ಪ್ರತೀಕಾರವನ್ನು ತೀರ್ಸ್ಕೊತಾನೆ, ತೀರ್ಸ್ಕೊಳ್ದೆ ಬಿಡೋದಿಲ್ಲ, ನಿನಗೆ ತಕ್ಕ ಶಾಸ್ತಿ ಮಾಡೇ ಮಾಡ್ತಾನೆ ನೋಡ್ಕೊ ಅಂತ ನೊಂದು ನುಡಿತಾನೆ. ಸತ್ತೋಗ್ಬಿಡ್ತಾನೆ ದೇವಪ್ಪ. ನೋಡಿ, ಕಾಳಿಂಗ ಪ್ರಾಯದಲ್ಲಿದ್ದ, ದೇವಪ್ಪ ಮುದಿ ವಯಸ್ಸಲ್ಲಿದ್ದ. ಈಗ ದೇವಪ್ಪನ ಮಗ ಪ್ರಾಯದಲ್ಲಿದ್ದಾನೆ, ಕಾಳಿಂಗಯ್ಯ ಮುದಿ ವಯಸ್ಸಿಗೆ ಬಂದಿದ್ದಾನೆ, ವಯಸ್ಸಾಗಿದೆ. ಕಾಲ ಯಾವಾಗಲೂ ಒಬ್ಬರಿಗೆ ಸಪೋರ್ಟ್ ಮಾಡೋದಿಲ್ಲ ಅಲ್ವಾ? ಇಲ್ಲಾಗಿದ್ದು ಅದೇ. ಪ್ರಾಯದಲ್ಲಿ ತಾನು ಮಾಡಿದ್ದೆ ಸರಿ ಅಂತ ಬೀಗ್ತಾ ಇದ್ದ ಕಾಳಿಂಗಯ್ಯ ವಯಸ್ಸಾಗ್ತಾ ತಾನು ಮಾಡಿದ ತಪ್ಪು ಅನ್ನೋ ಪಾಪ ಪ್ರಜ್ಞೆ ಕಾಡೋಕ್ಕೆ ಶುರು ಮಾಡುತ್ತೆ. ತನ್ನ ಕೊನೆಗಾಲದಲ್ಲಿ ಪಶ್ಚಾತ್ತಾಪದ ಮಡುವಲ್ಲಿ ನರಡ್ತಾ ಇರ್ತಾನೆ. ಯಾಕಂದರೆ ಆ ಶಾಪ ಆಗಿತ್ತು, ದೇವಯ್ಯ ಹಾಕಿರೋಂಥ ಶಾಪ. ನನ್ನ ಮಗ ಪ್ರತೀಕಾರ ತೀರ್ಸ್ಕೊಳ್ದೆ ಬಿಡೋದಿಲ್ಲ ಅಂತ ದೇವಪ್ಪ ಹೇಳಿದ ಮಾತುಗಳು ಕಾಳಿಂಗನ್ಗೆ ಮರಣ ಮೃದಂಗ ಬಾರಿಸೋಂಥ ರೀತಿ ಕೇಳಿಸ್ತಾನೆ ಇರುತ್ತೆ. ಇಷ್ಟಕ್ಕೂ ಆ ದೇವಪ್ಪನ ಮಗ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿರೋದಿಲ್ಲ. ಆರಾಮಾಗಿ ಅವನ ಹೊಲದಲ್ಲಿ ಉಳುಮೆ ಮಾಡ್ತಾ ಇರ್ತಾನೆ. ಆದರೆ ಕಾಳಿಂಗಯ್ಯನಿಗೆ ಮಾತ್ರ ಪಶ್ಚಾತ್ತಾಪ ಯಾವ ಮಟ್ಟಿಗೆ ಕಾಡ್ತಾ ಇರುತ್ತೆ ಅಂತಂದರೆ, ಅವನು ಒಂದ್ಸಲ ಹೊಲದಲ್ಲಿ ತಲೆ ತಿರುಗಿ ಬಿದ್ದೋಗ್ಬಿಟ್ಟಾಗ ಇವನೇ ಬಂದು ಉಪಚಾರ ಮಾಡ್ತಾನೆ. ನೆರೆಹೊರೆಯವರಿಗೆ ನಾವೇ ಆಗಬೇಕು ಅನ್ನೋ ಮನೋಧರ್ಮ ಅವನಲ್ಲಿ ಎದ್ದು ಕಾಣಿಸ್ತಾ ಇರುತ್ತೆ. ಯಾರಲ್ಲಿ? ದೇವಪ್ಪನ ಮಗನಲ್ಲಿ. ಕಾಳಿಂಗಯ್ಯ ಕಣ್ಬಿಟ್ಟು ನೋಡಿದಾಗ ಅವನಿಗೆ ತುಂಬಾ ಭಯ ಆಗ್ಬಿಡುತ್ತೆ, ನನ್ನನ್ನು ಕೊಲ್ಲೋದಕ್ಕೆ ಬಂದ್ಬಿಟ್ಟಿದ್ದಾನೇನೋ ಅಂತ. ಪಶ್ಚಾತ್ತಾಪದಿಂದ ನಾನೇನು ಮಾಡಿಲ್ಲಪ್ಪ, ನನ್ನ ಸಂಸಾರ ದೊಡ್ಡದು, ಅದಕ್ಕೋಸ್ಕರ 4 ಮೊಳ ಭೂಮಿಯನ್ನು ನಂದು ಮಾಡ್ಕೊಂಬಿಟ್ಟೆ, ದಯವಿಟ್ಟು ನನ್ನನ್ನು ಸಾಯಿಸ್ಬೇಡ ಅಂತ ಹೇಳ್ಕೊಂಡೇ ತನ್ನ ಕೊನೆಯುಸಿರನ್ನು ಬಿಟ್ಬಿಡ್ತಾನೆ. ನೋಡಿ, ಈ ಕಥೆನಲ್ಲಿ ನೈತಿಕತೆ ಅನ್ನೋದೇ ಸತ್ತೋಗ್ಬಿಟ್ಟಿದೆ. ಕಾನೂನು ದೇವಪ್ಪನಿಗೆ ನ್ಯಾಯ ನೀಡದೆ ಕಾಳಿಂಗಯ್ಯನ ಪಾಲಿಗೆ ವರ ನೀಡಿ ಅವನ ಪರ ನಿಂತ್ಕೊಳ್ಳುತ್ತೆ. ಆದರೆ ಅವನ ಕೊನೆಗಾಲದಲ್ಲಿ ಆತ ಅಧಿಕಾರಿಗಳಿಗೆ ಕೊಟ್ಟಿರುವಂಥ 5 ರೂಪಾಯಿ ಕೂಡ ಅಣಕ ಮಾಡೋಂಥ ರೀತಿಯಲ್ಲಿ ಭಾಸ ಆಗ್ತಿರುತ್ತೆ. ಯಾಕೆ ಹೇಳಿ? ಆ 5 ರೂಪಾಯಿ ಯಾವುದಕ್ಕೂ ಪ್ರಯೋಜನ ಬರಲಿಲ್ವಲ್ಲ. ಈಗ ಜಮೀನು ಕೂಡ ವಾಪಸ್ ಕಿತ್ಕೊತಾ ಇದ್ದಾರೆ, ಕಾಸು ಕಳ್ಕೊಂಡೆ, ಎಲ್ಲ ವ್ಯರ್ಥ ಆಯಿತು ಅಂತ ಕಾಳಿಂಗ ಪರಿತಪಿಸ್ತಾ ಇರೋದು ಆತನ ಮನಸ್ಸಿನ ಅಶುದ್ಧತೆ ತೋರಿಸ್ತಾ ಇದೆ.
ಗ್ರಾಮೀಣ ಭಾಗದಲ್ಲಿ ನೆರೆಹೊರೆಯವರ ಜೊತೆ ಕಲಹ ಸಾಮಾನ್ಯವಾಗಿ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ಎಲ್ಲರೂ ಸಹೋದರರಂತೆ ಬಾಳ್ತಾ ಇರ್ತಾರಲ್ವ. ಆದರೆ ಭೂಮಿ ಅನ್ನೋದು ಎಂಥವರನ್ನು ಹಾಳು ಮಾಡಿಬಿಡುತ್ತೆ, ಸ್ವಂತದವರನ್ನೇ ದಾಯಾದಿಗಳನ್ನಾಗಿ ಮಾಡುತ್ತೆ ಅನ್ನೋದು ಈ ಕಥೆಯಲ್ಲಿ ನಾವು ಗಮನಿಸ್ಬೋದು. ಇನ್ನೊಂದು ಮುಖ್ಯವಾಗಿರುವಂಥ ಅಂಶ ಏನು ಅಂದರೆ, ಇಲ್ಲಿ ಕಥೆನ ಎರಡು ದೃಷ್ಟಿಕೋನದಲ್ಲಿ ನೋಡ್ತಾ ಹೋಗ್ತೀವಿ. ಒಂದು ಕಾಳಿಂಗಯ್ಯ, ಇನ್ನೊಂದು ಲಾಯರ್ ಹೆಂಡತಿ ಲಲಿತಾ. ಹಳ್ಳಿಲೇನೋ ತಿಳುವಳಿಕೆ ಸ್ವಲ್ಪ ಕಮ್ಮಿ, ಗೊತ್ತೋ ಗೊತ್ತಿಲ್ಲದೇನೋ ಈ ಥರ ಅನಾಹುತಗಳು ನಡೆದ್ಬಿಡ್ತವೆ ಈ ಭೂಮಿ ವಿಷಯವಾಗಿ. ಆದರೆ ಇಲ್ಲಿ ಬಹುಮಾನ ದಕ್ಕಿಸ್ಕೊಂಡಿರೋಂಥ ಹೆಂಡತಿ ಒಳ್ಳೆ ಕತೆಗಾರ್ತಿ ಅನ್ನೋ ಅಭಿಪ್ರಾಯಕ್ಕೆ ಬಂದಿರೋಂಥ ಲಾಯರ್ ಗಂಡ ಕತೆ ಓದ್ತಾ ಓದ್ತಾ ಕೊನೆಯಲ್ಲಿ ಹೆಸರು ಸಂಜೀವ ಅಂತಿರೋದನ್ನು ಒಡೆದಾಕಿರೋದನ್ನು ಗಮನಿಸ್ತಾನೆ. ಹಾಗಿದ್ರೆ ಈ ಕತೆಗಳನ್ನು ನನ್ನ ಹೆಂಡತಿ ಬರೆದಿಲ್ಲ, ಯಾರೋ ಬರೆದಿರೋಂತಹ ಕತೆಗಳನ್ನು ತನ್ನ ಹೆಸರಲ್ಲಿ ಪ್ರಕಟ ಮಾಡ್ತಿದ್ದಾಳೆ ಅಂತ ಲಾಯರ್ಗೆ ಗೊತ್ತಾಗಿ ಆತನ ಆಲೋಚನೆ ಹೆಂಡತಿ ಪರ ಇದ್ದಂಥ ಒಳ್ಳೆ ಅಭಿಪ್ರಾಯವನ್ನೇ ತಲೆ ಕೆಳಗು ಮಾಡಿಬಿಡುತ್ತೆ. ಒಂದು ಕಡೆ ಹಳ್ಳಿಯ ಚಿತ್ರಣ, ಮತ್ತೊಂದು ಕಡೆ ನಗರದ ಚಿತ್ರಣವನ್ನು ಒಟ್ಟಾಗಿಸಿ ನಮ್ಮ ಕತೆಗಾರರು ಕಥೆಯನ್ನು ಹೆಣೆದಿದ್ದಾರೆ. ಯಾರು? ಚದುರಂಗರವರು. ದಿನ ಬೆಳಗಾದರೆ ವ್ಯಾಜ್ಯ, ಕೋರ್ಟು ಕಚೇರಿ, ಜಗಳ ಅನ್ನೋ ಪಾಪ ಪ್ರಜ್ಞೆಯ ಚಿಂತನೆ ಲಾಯರ್ ಮನಸ್ಸನ್ನು ಈಗಾಗಲೇ ಹಿಂಡಿ ಇಪ್ಪೆಕಾಯಿ ಮಾಡಿಬಿಟ್ಟಿರುತ್ತೆ. ಈ ಮಧ್ಯೆ ಹೆಂಡತಿ ಕತೆ ಸ್ವಂತದ್ದು, ಓದೋಣ ಅಂದಾಗಲೇ ಗೊತ್ತಾಗಿದ್ದು ನನ್ನಾಕೆ ಕೂಡ ಆಕೆಯ ಮಾವನ ಕಥೆಯನ್ನು ತನ್ನದಾಗಿಸಿ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅಂತ. ಸಾಯೋ ಕೊನೆಗಾಲದಲ್ಲಿ ಕಾಳಿಂಗಯ್ಯನಿಗೇನೋ ಅವ್ನು ಮಾಡಿದ್ದು ತಪ್ಪು ಅಂತ ಪಾಪ ಪ್ರಜ್ಞೆ ಕಾಡ್ತು, ಪಶ್ಚಾತ್ತಾಪದಲ್ಲಿ ಬೆಂದು ಹೋದ. ಆದರೆ ಲಲಿತಾ ಪ್ರಜ್ಞಾವಂತೆ ಅಲ್ವಾ ಅವಳು? ಯಾರ್ದೋ ಕಥೆಯನ್ನು ಯಾವುದೇ ಅಂಜಿಕೆ ಇಲ್ಲದೆ ನಂದೇ ಅಂತ ಪ್ರಕಟ ಮಾಡೋದಕ್ಕೆ ಕೊಡ್ತಾ ಇದ್ದಾಳೆ. ಇದನ್ನು ನೋಡಿದಂಥ ಲಾಯರ್ಗೆ ಪಾಪ ಪ್ರಜ್ಞೆ ಈಕೆಯಲ್ಲಿ ನಿಜವಾಗ್ಲೂ ಹುಟ್ಟಲಿಲ್ವಾ ಅಂತ ಪ್ರಶ್ನೆ ಮೂಡುತ್ತೆ. ಸಂಜೀವನ ಕಥೆಗಳ ಬಲದಿಂದ ತಾನು ಯಶಸ್ಸು, ಕೀರ್ತಿ, ಹಣ ಎಲ್ಲನೂ ಗಳಿಸ್ಕೊತಾ ಇದ್ದಾಳೆ ಅನ್ನೋ ಕನಿಷ್ಠ ಪಾಪ ಪ್ರಜ್ಞೆನೂ ಆಕೆಯಲ್ಲಿ ಇಲ್ವಲ್ಲ ಅಂತ ಲಾಯರ್ಗೆ ಬೇಸರ ಉಂಟಾಗುತ್ತೆ. ಆ 4 ಮೊಳ ಭೂಮಿಯ ಕಥೆಯಲ್ಲೇನೋ ಒಂದು ವ್ಯಾಜ್ಯಕ್ಕೆ ಕಾಳಿಂಗನ ಅಂತ್ಯದಿಂದ ಮುಕ್ತಾಯ ಸಿಕ್ತು ಅಂತ ಖುಷಿ ಪಟ್ಕೊಬೇಕಾ ಲಾಯರು? ಅಥವಾ ಯಾರ್ದೋ ಕತೆಗೆ ತನ್ನ ಹೆಂಡತಿ ಹೆಸರು ಹಾಕ್ಕೊಂಡಿದ್ದಾಳೆ, ಇದೊಂದು ರೀತಿಯ ವ್ಯಾಜ್ಯವೇ ಅಲ್ವಾ, ಇದೊಂದು ರೀತಿಯ ಪಾಪವೇ ಅಲ್ವಾ, ಇದಕ್ಕೆ ಬೇಸರ ಪಟ್ಕೊಬೇಕಾ? ಈ ವ್ಯಾಜ್ಯಗಳು ಯಾವತ್ತೂ ಮುಗಿಯೋದೇ ಇಲ್ವಾ? ಒಂದು ಮುಗಿತಾ ಇದೆ ಅಂತಂದರೆ ಮತ್ತೊಂದು ಇನ್ನೆಲ್ಲೋ ಆರಂಭ ಆಗಿರುತ್ತೆ. ಸಮಾಜದಲ್ಲಿ ಇಂತಹ ವ್ಯಾಜ್ಯಗಳು, ಕಲಹಗಳು ಸರ್ವೇ ಸಾಮಾನ್ಯ ಅನ್ನೋ ರೀತಿಯಲ್ಲಿ ಬೆಳೆದು ನಿಂತುಬಿಟ್ಟಿದ್ದಾವೆ. ಈ ಕತೆ ನಮ್ಮ ಸಮಾಜದ ವ್ಯವಸ್ಥೆ ಬಲಿಷ್ಠತೆಯ ಕರಾಳತೆಯನ್ನು, ಹಾಗೆ ತುಳಿಯುವ ಕಾಲಿಗೆ ಸಿಕ್ಕರೆ ಎಂತಹದ್ದು ಕೂಡ ನಾಶ ಆಗ್ತದೆ ಅನ್ನೋ ಚಿತ್ರಣವನ್ನು ತೆರೆದಿಡ್ತಾ ಇದೆ. ಕವಿಗಳ ಬಗ್ಗೆ ಹೇಳಬೇಕಾದ್ರೆ ಹೇಳಿದ್ದೆ ಅಲ್ವಾ, ಈ ಕವಿಗಳು ನವೋದಯ, ನವ್ಯ ಹಾಗೆ ಪ್ರಗತಿಶೀಲ ಚಿಂತನೆಗಳನ್ನು ಮೈಗೂಡಿಸ್ಕೊಂಡಿದ್ದಾರೆ ಅಂತ. ಕಥೆಯೊಳಗಿನ ಕತೆ ಈ 4 ಮೊಳ ಭೂಮಿ ಅನ್ನೋ ಕತೆ ನೋಡಿದ್ರೆ ಅದು ನವೋದಯದ ಎಲ್ಲ ಅಂಶಗಳನ್ನು ಅಲ್ಲಿ ಗಮನಿಸ್ಬೋದು. ಆದರೆ ಮುಖ್ಯ ಕತೆ ತಂದು ನಿಲ್ಲಿಸೋದು ಪ್ರಗತಿಶೀಲ ಧೋರಣೆಯನ್ನು. ಅಲ್ಲಿ ಪ್ರಗತಿಶೀಲದಲ್ಲಿ ಏನು ಬದುಕಿನ ವಾಸ್ತವತೆಯನ್ನು ಹಾಗೆ ಸಾಮಾಜಿಕ ಕ್ರಾಂತಿಯ ಬಗ್ಗೆ ಹೇಳೋದಲ್ವಾ, ಅಂಥ ಅಂಶಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಸೌಮ್ಯವಾದ ರೀತಿಯಲ್ಲೇ ಸಮಾಜದಲ್ಲಿನ ಅಸ್ತವ್ಯಸ್ತೆಯ ಬಗ್ಗೆ ಹೇಳ್ತಾ ಇದ್ದಾರೆ, ಬದುಕಿನ ಕಲಹದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹೇಳ್ತಾ ಹೋದರೆ ಇನ್ನೂ ಅನೇಕ ಅಂಶಗಳನ್ನು ಹೇಳ್ಬೋದು. ಸದ್ಯಕ್ಕೆ ಸಾಕು ಇಷ್ಟೇ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.